ಹೆಲೋ ಯೂಟ್ಯೂಬ್ ಬಡ್ಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಣ ಅಂತ ಹೊಡೀರಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾವಿವತ್ತು ವರ್ಲ್ಡ್ ಫೇಮಸ್ ಬೇಲೂರು ಚೆನ್ನಕೇಶ್ವರ ಟೆಂಪಲ್ ನಮ್ಮೂರು ಹಾಸನದಲ್ಲಿದ್ದೀವಿ. ಸೊ ನಮ್ಮ ಫಸ್ಟ್ ಮೋಟೋ ವ್ಲಾಗ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವು. ಸೊ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ, ಹಂಗೆ ಮುಂದೆ ಯಾರಾದರೂ ಒಬ್ಬರನ್ನ ಗೈಡ್ ತೊಗೊಂಡು ಸೊ ಕಂಪ್ಲೀಟಾಗಿ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿಸೋಣ ಚೆನ್ನಕೇಶ್ವರ ಟೆಂಪಲ್ನ ಅಂತ ಹೇಳ್ತಾ ಹೋಗೋಣ ಬನ್ನಿ ಮುಂದೆ. ಸೊ ನೀವು ನೋಡ್ಬೋದು ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ, ಚೆನ್ನಕೇಶ್ವರ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಗಾಡಿ ಪಾರ್ಕ್ ಮಾಡಿಬಿಟ್ಟು ನೆಕ್ಸ್ಟು ಯಾರಾದರೂ ಒಬ್ರು ಗೈಡ್ ಸಿಗ್ತಾರೆ ಅಂತ ನೋಡೋಣ. ವರ್ಲ್ಡ್ ಫೇಮಸ್ ಚೆನ್ನಕೇಶ್ವರ ಟೆಂಪಲ್ಗೆ ಬಂದಾಯಿತು. ಗಾಡಿ ಪಾರ್ಕ್ ಮಾಡೋಣ ಫಸ್ಟು. ಎಸ್, ನಾವಿವಾಗ ರೀಚ್ ಆಗಿದ್ದೀವಿ. ಸೊ ಟೆಂಪಲ್ ಎಂಟ್ರಿ ಆಗ್ತಿದ್ದೀವಿ. ಬನ್ನಿ ನೆಕ್ಸ್ಟು ಡೈರೆಕ್ಟಾಗಿ ಟೆಂಪಲ್ ಒಳಗಡೆ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾರಾದರೂ ಬೇಗ ಒಬ್ರು ಗೈಡ್ ನೋಡೋಣ. ಸೊ ನಮಸ್ಕಾರ, ನನ್ನ ಹೆಸರು ಗುರುಪ್ರಸಾದ್ ಅಂತ ಹೇಳಿ. ಸುಮಾರು 30 ವರ್ಷದಿಂದ ಬೇಲೂರಿನಲ್ಲಿ ನಾವು ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇಲ್ಲಿ ಒಳಗಡೆ ದೇವರ ವಿಗ್ರಹ ಬಂದು ವಿಷ್ಣುವಿಗೆ ಸಂಬಂಧಪಟ್ಟಿರೋದು. ಚೆನ್ನಕೇಶವ ಅಂಥೇಳಿ ರೂಢಿ ನಾಮ ಆಗಿದೆ. ಆ ಮೂಲ ವಿಗ್ರಹ ಕೆತ್ತನೆ ಮಾಡಿರೋದು ಕೃಷ್ಣಶಿಲೆಯಲ್ಲಿ. ಆದರೆ ನಿತ್ಯ ದೇವರಿಗೆ ಅಲಂಕಾರನ ಮಾಡ್ತಾರೆ. ಮುಖದವರೆಗೆ ಸ್ತ್ರೀ ಅಲಂಕಾರ, ಕಿವಿಗೆ ಬೆಂಡೋಲೆ, ಮೂಗುಬೊಟ್ಟು, ಹಣೆಗೆ ಕೆಂಪನೆ ತಿಲಕ ಇಟ್ಟಿರ್ತಾರೆ. ಕುತ್ತಿಗೆಯಿಂದ ಪಾದದವರೆಗೆ ಮಹಾರಾಜರು ಅಲಂಕಾರ ಮಾಡಿರ್ತಾರೆ. ಕಾರಣ ಇಲ್ಲಿ ಸ್ಥಳ ಮಹಿಮೆ ರೀತಿ ವಿಷ್ಣು ಮೋಹಿನಿ ಅವತಾರ ಧರಿಸಿ ರಾಕ್ಷಸ ಭಸ್ಮಾಸುರನ ಸಂಹಾರ ಮಾಡಿದಂಥ ಕ್ಷೇತ್ರ ವೇಲಾಪುರಿ ಅಂತ ಕೂಡ ಆಗಿದೆ. ಈಗ ಅದು ಬಹಳ ಫೇಮಸ್ ಆಗಿ ಈಗ ಚಾಲ್ತಿಲಿರೋದು ಬೇಲೂರು ಚೆನ್ನಕೇಶವ. ಚೆನ್ನ ಅಂದರೆ ಕನ್ನಡದಲ್ಲಿ ಸುಂದರವಾಗಿರೋದು, ಕೇಶವ ಅಂದರೆ ವಿಷ್ಣುವಿಗೆ 1000 ಹೆಸರು ಬರುತ್ತೆ. ಆ ಪೈಕಿನಲ್ಲಿ ಪ್ರಾರಂಭದ ನಾಮ ಮೊದಲನೇ ಹೆಸರು ಕೇಶವನಿಂದ ಪ್ರಾರಂಭ ಆಗಿದೆ. ಮತ್ತು ಈ ದೇವಸ್ಥಾನ ಕಟ್ಟಿಸಿದಂಥ ರಾಜ ವಿಷ್ಣುವರ್ಧನ ಹೊಯ್ಸಳ ವಂಶಸ್ಥರು. ಕರ್ನಾಟಕದಲ್ಲಿ ಅವರು ಸುಮಾರು 330 ವರ್ಷ ರಾಜ್ಯಭಾರ ಮಾಡ್ಯಾರೆ, 11ನೇ ಶತಮಾನದಿಂದ 14ನೇ ಶತಮಾನದವರೆಗೆ. ಆ ಕಾಲದಲ್ಲಿ ಇದೇ ಮಾದರಿ 90ಕ್ಕೂ ಹೆಚ್ಚು ದೇವಸ್ಥಾನ ಕಟ್ಟಿಸಿದ್ದಾರೆ. ಎಲ್ಲ ಚಿಕ್ಕದಾಗಿರೋದು ಜಾಸ್ತಿ ಇದೆ. ಬಹಳ ಪ್ರಸಿದ್ಧಿ ಹೊಂದಿರೋದು 3 ಜಾಗದಲ್ಲಿ: ಬೇಲೂರು, ಹಳೆಬೀಡು, ಸೋಮನಾಥಪುರ. ಹಳೆಬೀಡಲ್ಲಿ ಶಿವನ ಗುಡಿ, ಮೈಸೂರು ಹತ್ರ ಸೋಮನಾಥಪುರ ಬರುತ್ತೆ. ಆ ಸೋಮನಾಥಪುರದಲ್ಲಿ ಕೂಡ ವಿಷ್ಣು ದೇವಸ್ಥಾನ ನಿರ್ಮಾಣ ಮಾಡಿರೋದು. ಇನ್ನು ಅವ್ರು ಕಟ್ಟಿರೋ ಪ್ರತಿಯೊಂದು ಗುಡಿ ನೋಡಲಿಕ್ಕೆ ನಕ್ಷತ್ರ ಆಕಾರದ ಜಗತಿ ಬರುತ್ತೆ. ಹಾಗೆ ಗೋಡೆ ಕೂಡ ನಕ್ಷತ್ರ ಮಾದರಿ ಬರುತ್ತೆ. ನಾವು ಇದನ್ನು ಮೇಲ್ಗಡೆ ಎಲ್ಲ ಫೋಟೋ ಎಲ್ಲ ತೆಗೆದಿದ್ದಾರೆ. ನೋಡಲಿಕ್ಕೆ ಇದು ಪದ್ಮಾಕೃತಿ, ಕಮಲದ ಹೂ ಥರ ಕಾಣುತ್ತೆ. ಸಂಸ್ಕೃತದಲ್ಲಿ ಇದನ್ನು ವೇಸರ ಶೈಲಿ ಅಂತೇಳಿ ಹೇಳ್ತಾರೆ. ವೇಸರ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಕಾಂಬಿನೇಷನ್ ಇದೆ, ದಕ್ಷಿಣ ಭಾರತದ ಶೈಲಿ ಮತ್ತು ಉತ್ತರ ಭಾರತದ ಶೈಲಿ. ಆ ದ್ರವಿಡಿಯನ್ ಸ್ಟೈಲ್ ಮತ್ತು ನಾಗರಾಜ ಶೈಲಿ ಜೋಡಣೆ ಮಾಡಿರೋದು ವೇಸರ ಶೈಲಿ. ಸಂಪೂರ್ಣ ದೇವಸ್ಥಾನನ ಬಳಪದ ಕಲ್ಲಲ್ಲಿ ರಚನೆ ಮಾಡಿರೋದು. ಬಳಪದ ಕಲ್ಲು ಅಂತ ಹೇಳಿದ್ರೆ ಈ ಭೂಮಿ ಒಳಗಡೆ ಸಿಗುತ್ತೆ. ಭೂಮಿನ ಅಗದು ಹೊರ ತೆಗೆದಾಗ ಇನ್ಷಿಯಲ್ ಸ್ಟೇಜಲ್ಲಿ ಸ್ಮೂತ್ ಇರುತ್ತೆ, ಕೆತ್ತನೆ ಮಾಡಲಿಕ್ಕೆಲ್ಲ ನಮಗೆ ಈಸಿ ಅಂತ. ಅದೇ ದಿನ ಕಳೀತಾ ಇದು ವಾತಾವರಣಕ್ಕೆ ಬರ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಆಕ್ಸಿಡೇಷನ್ಗೆ. ಹಾಗಾಗಿ ಬಾಳಿಕೆ ಹೆಚ್ಚಿಗೆ ಬರುತ್ತೆ ಅಂತ ಈ ಕಲ್ಲನ್ನು ಬಳಸಿರೋದು. ಈ ಮಾದರಿ ಕಲ್ಲುಗಳೆಲ್ಲ ಹೆಚ್ಚು ನಮಗೆ ತುಮಕೂರು, ತುರುವೇಕೆರೆ ಮತ್ತು ಬೆಂಗಳೂರು ಹತ್ರ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ದೇವನಹಳ್ಳಿ, ಅಲ್ಲಿಂದೆಲ್ಲ ತಂದಿರೋದು. ಅಂದಾಜು 300 ಕಿಲೋಮೀಟ್ರ್ ಸಾಗಾಣಿಕೆ ಮಾಡಿಕೊಂಡು ಕೆತ್ತನೆ ಮಾಡಿ ತಂದು ಸೀಸನ್ ಆದ ನಂತರ ಇದು ಕೆತ್ತನೆ ಮಾಡಿ ಇಲ್ಲೆಲ್ಲ ಬಿಡಿಯಾಗಿ ಜೋಡಿಸಿರೋದು. ಎಲ್ಲ ಸಪ್ರೇಟ್ ಇದೆ, ಒಂದ್ರ ಮೇಲೆ ಒಂದು ಜೋಡಿಸಿದ್ದಾರೆ, ಒಂದು ಸೈಡಲ್ಲಿ ಜೋಡಿಸಿದ್ದಾರೆ. ಇಂಟರ್ಲಾಕ್ ಸಿಸ್ಟಮಲ್ಲಿ ಕೊಡಿಸಿದ್ದಾರೆ. ಎಲ್ಲೂ ಸಿಮೆಂಟು, ಗಾರೆ, ಗಚ್ಚು, ಕಬ್ಬಣ ಯಾವುದೂ ಬಳಸಿಲ್ಲ. ಮೂಲತಃ ನಾವು ಕೆಲವು ಕಡೆ ಸಿಮೆಂಟು, ಗಾರೆ ಎಲ್ಲ ನೋಡ್ತಾ ಹೋಗ್ತೀವಿ, ಅದೆಲ್ಲ ರೆಸ್ಟೋರ್ ಆಗಿದೆ, ಜೀರ್ಣೋದ್ಧಾರ ಆಗಿದೆ. 1935ರಲ್ಲಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆ ಇದ್ದಾಗ ಇಡೀ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ. ಮೂಲತಃ ಸಿಮೆಂಟು, ಗಾರೆ, ಕಬ್ಬಣ ಯಾವುದೂ ಬಳಸಿಲ್ಲ. ಇದು ಕಟ್ಟಲಿಕ್ಕೆ ದೇವಾಲಯನ 3 ತಲೆಮಾರು ತೊಗೊಂಡಿದ್ದಾರೆ. ಪ್ರಾರಂಭ ವಿಷ್ಣುವರ್ಧನ ಕಾಲದಲ್ಲಿ, ಮುಕ್ತಾಯ ಅವ್ರ ಮೊಮ್ಮಗ ವೀರ ಬಳ್ಳಾಳ ಅಂಥೇಳಿ. 103 ವರ್ಷ 3 ತಲೆಮಾರಿನಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿರೋದು. ಒಳಗಡೆ ಮೂಲ ವಿಗ್ರಹದ ಪೀಠದ ಕೆಳಗೆ ಹಳೆಗನ್ನಡದಲ್ಲಿ ಶಾಸನ ಇದೆ.
ಆ ಆಧಾರ ತೊಗೊಂಡ್ರೆ ಗುಡಿ ಕಟ್ಸಿರೋ ದಿನಾಂಕ ಕೂಡ ಸಿಗುತ್ತೆ. ಈಗಿನ ಕ್ಯಾಲೆಂಡರ್ ಪ್ರಕಾರ ಕ್ರಿಸ್ತ ಶಕ 1117ರಲ್ಲಿ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಪ್ರಥಮ ಪೂಜೆಯನ್ನು ಹೊಯ್ಸಳ ವಂಶಸ್ಥ ವಿಷ್ಣುವರ್ಧನ ಪೂಜಿತ ಅಂಥೇಳಿ ಹಳೆಗನ್ನಡದಲ್ಲಿ ಬರೆದಿದೆ. ಆಧಾರ ತೊಗೊಂಡ್ರೆ 903 ವರ್ಷ ಗುಡಿ ಕಟ್ಟಿ ಆಗಿದೆ. ಕಟ್ಟಲಿಕ್ಕೆ 3 ಜನರೇಷನ್. ಮತ್ತು ಇಲ್ಲಿ ಗುಡಿ ಹೊರಭಾಗ ಒಳಭಾಗ ಎಲ್ಲ ಅಂದಾಜು 10,000ಕ್ಕೂ ಹೆಚ್ಚು ಸೂಕ್ಷ್ಮ ಕೆತ್ತನೆಗಳು ಬರ್ತವೆ. ನಾವು ನೋಡ್ತಾ ಹೋದರೆ ದಿನಗಟ್ಟಲೆ ನೋಡೋ ವಿಚಾರ ಇದೆ. ನನಗೇನು ಹೇಳ್ತಾ ಹೋಗ್ತೀನಿ, ಇಂಪಾರ್ಟೆಂಟ್ ಆಗಿರೋದು ಹೊರಭಾಗ ಒಳಭಾಗನ ಒಂದು ಅರ್ಧ ತಾಸಲ್ಲಿ ಮುಖ್ಯವಾಗಿರೋ ವಿಚಾರನ ಶಿಲ್ಪಕಲೆಗಳು ಬಹಳ ಫೇಮಸ್ಸು ಬೇಲೂರಿನಲ್ಲಿ. ನಾವು ನೋಡ್ಕೊಂಡು ಹೋಗೋಣಂತೆ ಮುಂದ್ಗಡೆ ಎಂಟ್ರೆನ್ಸಿಂದ. ಪ್ಲೀಸ್. ಓಕೆ, ಥ್ಯಾಂಕ್ ಯು. ಈ ಕಡೆ ನೋಡಿ, ಬಾಗಿಲಿನ 2 ಅಕ್ಕಪಕ್ಕದಲ್ಲಿ ರಾಜ್ಯ ಲಾಂಛನ ಇದೆ. ಡೈಲಿ ಸಳ ಅನ್ನೋ ಹುಡುಗ ಒಂದು ಈಟಿಯನ್ನು ಹಿಡಿದು ಒಂದು ಪ್ರಾಣಿನ ಕೊಲ್ತಿರೋ ಹಾಗೆ ಇದೆ. ಇತಿಹಾಸದ ಪ್ರಕಾರ ಸಳ ಅನ್ನೋ ಹುಡುಗ ಹುಲಿನ ಸಂಹಾರ ಮಾಡ್ತಾನೆ. ಅದಾದ ನಂತರ ಹೊಯ್ಸಳ ವಂಶ ಪ್ರಾರಂಭ ಆಗುತ್ತೆ. ಹೊಯ್ಸಳ ಚರಿತ್ರೆಯಲ್ಲೇ ಬರುತ್ತೆ ಇದು. ಹಿಂದೆಲ್ಲ ಶಾಲಾ ಕಾಲೇಜುಗಳು ಇರಲಿಲ್ಲ. ಸುದತ್ತ ಮುನಿ ಅಂಥೇಳಿ ಜೈನ ಋಷಿಗಳು ಈ ಬಾಲಕ ಸಳ ಮತ್ತು ಅವರ ಸಹಪಾಠಿಗೆ ಪಾಠ ಹೇಳ್ತಿರ್ತಾರೆ ಒಂದು ಗುರುಕುಲದಲ್ಲಿ. ಆಗ ಒಂದು ಹುಲಿ ಇದ್ದಕ್ಕಿದ್ದಂಗೆ ಅಲ್ಲಿ ಬರುತ್ತೆ. ಆಗ ಎಲ್ಲ ಹೆದರ್ಕೊಂಡು ಹೌಹಾರಿ ಹೋದರೆ ಆ ಗುರುಗಳು ಆಜ್ಞೆ ಮಾಡ್ತಾರೆ ಹುಡುಗನಿಗೆ, ಹೊಯ್ಸಳ. ಹಳೆಗನ್ನಡದಲ್ಲಿ ಹೊಯ್ ಅಂದರೆ ಹೊಡಿ, ಓಡಿಸು, ಕೊಲ್ಲು ಅನ್ನೋ ಅರ್ಥ. ಸಳ ಅಂದರೆ ಬಾಲಕನ ಹೆಸರು. ಹೋರಾಟ ಮಾಡಿ ಹುಲಿನ ಸಂಹಾರ ಮಾಡಿದ ನಂತರ ಹುಡುಗ ಮುಖಂಡತ್ವ ವಹಿಸ್ಕೊತಾನೆ. ಇದು ಸ್ಟೋರಿ. ಹೊಯ್ಸಳ ಕಥೆ ಹೇಗೆ ಅಂದರೆ ಈ ರಾಜ್ಯ ಲಾಂಛನ ಆಗುತ್ತೆ. ಇದು ಹೊಯ್ಸಳ ವಂಶ ಹೇಗೆ ಪ್ರಾರಂಭ ಆಯಿತು ಅನ್ನೋದಕ್ಕೆ ಮೂಲ ಕಥೆ ಆಧಾರ ಇದೆ. ಇದೇ ಮಾದರಿ ಬಾಗಿಲಿನ 2 ಕಡೆ ತೋರಿಸ್ಯಾರೆ. ಇನ್ನು ಮತ್ತೆ ಮೇಲ್ಗಡೆ ನೋಡಿ, ಇಲ್ಲಿ ಗರುಡ ಇದೆ, ವಿಷ್ಣು ವಾಹನ. ಆ ಗರುಡನ ಮೇಲ್ಗಡೆ ನರಸಿಂಹ ಅವತಾರ, ಹಿರಣ್ಯಕಶಿಪನ ಕರಳನ್ನು ಬಗೆದು ಮಾಲೆ ಹಾಕಿರೋ ಹಾಗೆ ಇದೆ. ನೋಡಿ, ಅಲ್ಲಿ ಮಾಲೆಗಳೆಲ್ಲ ಕೆಲವು ಭಿನ್ನಾಗಿ ಮುರಿದು ಹೋಗಿದೆ. ಇದೆಲ್ಲ ಏನೇನು ಹಾಳಾಗಿರೋದು ನೋಡ್ತೀವಿ, ಎಲ್ಲ ಲೋಕಲೈಟ್ಸಿಂದ ಹಾಳಾಗಿದೆ. ಬೇಲೂರು ದೇವಸ್ಥಾನದಲ್ಲಿ ಹಾಳಾಗಿರೋದೆಲ್ಲ ಸ್ಥಳೀಕರಿಂದ ಜಾಸ್ತಿ ಹಾಳಾಗಿದೆ. ನೀವು ಅದೇ ಹಳೆಬೀಡಿಗೆ ಹೋದರೆ ಅಲ್ಲಾವುದ್ದೀನ್ ಖಿಲ್ಜಿ ಮಲ್ಲಿಕ್ ಆಫರ್ 2 ಸಲ ದಂಡಯಾತ್ರೆ ಆಗುತ್ತೆ. 14ನೇ ಶತಮಾನದಲ್ಲಿ 2 ಸಲ ದಾಳಿ ಆಗುತ್ತೆ. ಅಲ್ಲಿ ಬೇಕಾದಷ್ಟು ನಗ ನಾಣ್ಯ ಎಲ್ಲ ದೋಚಿ ಲೂಟಿ ಮಾಡಿ ವಾಪಸ್ ಹೋಗ್ತಾರೆ. ಮತ್ತು ದೇವಸ್ಥಾನ ಕೂಡ ಹಾಳಾಗಿದೆ. ಆದರೆ ಹಳೆಬೀಡಿಗೆ ಕಂಪೇರ್ ಮಾಡಿ ಇಲ್ಲಿ ಬೇಲೂರು ನೋಡಿದ್ರೆ ಸುರಕ್ಷಿತವಾಗಿದೆ. ಕಾರಣ ಇಲ್ಲಿ ಯಾವುದೇ ಮುಸಲ್ಮಾನ್ ದಾಳಿಗೆ ತುತ್ತಾ ಇಲ್ಲ. ಇಲ್ಲೇನಿದ್ರು ಸ್ಥಳೀಕರಿಂದ ನಾಶ ಆಗಿರೋದು. ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ. ಈಗ ಕಾನೂನು ರೀತಿ ವಿಗ್ರಹಗಳಿಗೆ ರಕ್ಷಣೆ ಇದೆ, ಮುಟ್ಲಿಕ್ಕೆ ಕೂಡ ಅವಕಾಶ ಇಲ್ಲ. ವಿಗ್ರಹ ವಿರೂಪಗೊಳಿಸೋದು, ಮುಟ್ಟೋದು ಕಾನೂನು ಬಾಹಿರ ಅಂಥೇಳಿ 1952 ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರಿಂದ ರಕ್ಷಣೆ ನೀಡಿ ರಾಷ್ಟ್ರೀಯ ಸ್ಮಾರಕ ಅಂತ ಪರಿಗಣಿಸಿದ್ದಾರೆ. ಮತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ದೇವಾಲಯಕ್ಕೆ ಸುತ್ತ ಕಾಂಪೌಂಡ್ ಹಾಕ್ಸಿರೋದು, ನೆಲಕ್ಕೆ ಚಪ್ಪಡಿ ಹಾಕ್ಸಿರೋದು, ಅನೇಕ ಅಭಿವೃದ್ಧಿ ಕಾರ್ಯಗಳೆಲ್ಲ ಜಾಸ್ತಿ 1935ನಲ್ಲಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ಆಗಿರೋದು. ನೋಡಿ, ಇಲ್ಲಿ 2 ಸೈಡ್ನಲ್ಲಿ ಸರ್ಕಲ್ಸ್ ಥರ ಇದೆ. ಇಲ್ಲಿ ಒಟ್ಟು ಬಲಗಡೆ 5, ಎಡಗಡೆ 5 ವೃತ್ತ ಇದೆ. ಮಧ್ಯದಲ್ಲಿ ದಶಾವತಾರ. ಇಲ್ಲಿ ಮೊದಲನೇದು ಮೀನಿದೆ, ಅಲ್ಲಿ ಮತ್ಸ್ಯಾವತಾರ. 2ನೇ ಸರ್ಕಲ್ನಲ್ಲಿ ಆಮೆ ಇದೆ, ಕೂರ್ಮ, ವರಹ, ನರಸಿಂಹ, ವಾಮನ. ಹಾಗೆ ಈ ಕಡೆ ಮೇಲಿಂದ ಪರಶುರಾಮ, ಶ್ರೀರಾಮ, ಕೃಷ್ಣ, ಬೌದ್ಧ, ಕಲ್ಕಿ. ಆ ಬೆಳಕು ಕೂಡ ನೋಡಿ ಸಲೀಸಾಗಿ ಹಿಂಭಾಗ ಹೋಗ್ತಾ ಇದೆ. ಲೇಸರ್ ಲೈಟ್ ಏನಿದೆ, ಕೈ ಬೆರಳು ಕೂಡ ನಾವು ನುರಿಸೋದು. ಪೇಪರ್ನಲ್ಲಿ ಕಟ್ ಮಾಡಿರೋ ಹಾಗೆ ಕಲ್ಲಿನಲ್ಲಿ ಮಾಡಿದ್ದಾರೆ. 2 ಸೈಡ್ನಲ್ಲಿ ಒಂದು ಪ್ರಾಣಿ ಇದೆ. ಆ ಬಾಯಿ ತೆಗೆದಿರೋದು ನೋಡಿ, ಪ್ರಾಣಿದು ಮೊಸಳೆ ಆಗಿದೆ ಬಾಯಿ. ಆನೆ ಸೊಂಡ್ಲು, ಹಸು ಕಿವಿ, ಕೋತಿಯ ಕಣ್ಣು, ಹಂದಿ ದೇಹ, ಸಿಂಹದ ಪಾದ, ಹಿಂಭಾಗ ನವಿಲಿನ ಗರಿಗಳಿವೆ. ಈ ಥರ ಪ್ರಾಣಿ ಕೂಡ ನಾವೆಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಇದು ಇಮ್ಯಾಜಿನರಿ ಬರ್ಡ್, ಮಕರ ಅಂತ ಹೇಳ್ತಾರೆ. ಮೇಲ್ಗಡೆ ವರುಣ ಮತ್ತು ವಾರಣಿ ದಂಪತಿಯರು ಸವಾರಿ ಮಾಡ್ತಾ ಇರೋದು. ಕಂಪ್ಲೀಟಾಗಿದ್ದು ಒಂದೇ ಸ್ಟೋನ್. ಇದು ಆಯತಾಕಾರದ ಒಂದು ಕಲ್ಲಿನಲ್ಲಿ ರೆಕ್ಟ್ಯಾಂಗಲ್ ಸ್ಟೋನಲ್ಲಿ ಅಷ್ಟು ಸೂಕ್ಷ್ಮತೆ ಕೆತ್ತನೆ ಮಾಡಿ ತಂದು ಇಲ್ಲಿ ಫಿಟ್ ಮಾಡಿರೋವಂಥದ್ದು. ಇನ್ನು ನಾವು ವಿಶೇಷ ಬೇಲೂರಿನಲ್ಲಿ ಅಂದರೆ ಸ್ವಲ್ಪ ಹೀಗೆ ಬನ್ನಿ. ಈ ಮಾದರಿ ವಿಗ್ರಹಗಳು ಶಿಲಾಬಾಲಕಿಯರು ಅಂತ ಹೇಳ್ತೀವಿ ನಾವು. ಬೇಲೂರು ಶಿಲಾಬಾಲಕಿಯರು ಅಂದರೆ ಜಗತ್ ಪ್ರಸಿದ್ಧಿ. ಇಲ್ಲಿ ಒಟ್ಟು ಈ ಥರ 38 ಹೊರಗಡೆ ಇದೆ, 4 ಒಳಭಾಗದಲ್ಲಿ ಬರುತ್ತೆ. ಮೊದಲನೇದು ದರ್ಪಣ ಸುಂದರಿ, ಇದು ಬಹಳ ಪ್ರಸಿದ್ಧಿಯಾಗಿದೆ. ಈ ಕೈನಲ್ಲಿ ಹಿಂಭಾಗದಲ್ಲಿ ಹಿಡಿ ಕೂಡ ತೋರಿಸ್ತಾರೆ, ಕನ್ನಡಿನ ಹಿಡಿದಿರೋದು. ಮತ್ತು ಆಭರಣಗಳು ನೋಡಿ, ಇಲ್ಲಿ ಕಿವಿಗೆ ರಿಂಗು, ಕುತ್ತಿಗೆಗೆ ಸರ, ಕೈ ಬಳೆ, ವಸ್ತ್ರ, ಕಾಲು ಕಡಗ, ಕಾಲು ಚೈನು. 2 ಸೈಡ್ನಲ್ಲಿ ದಾಸೀರು. ಬಲ ನೋಡಿ, ಇಲ್ಲಿ 2ನೇ ಶಿಲಾಬಾಲಿಕೆ ಶುಕ ಸಂಭಾಷಣೆ ಅಂತ ಹೇಳ್ತೀವಿ. ಕೈ ಮೇಲೆ ಒಂದು ಪಕ್ಷಿ ಇದೆ. ಇಲ್ಲಿ ಆಕೆ ಪಕ್ಷಿ ಜೊತೆ ಮಾತಾಡ್ತಿರೋ ಹಾಗೆ ತುಟಿ ಚಾಲನೆಯನ್ನು ತೋರಿಸಿದ್ದಾರೆ. ಕಾರಣ ಇಷ್ಟೇ, ಹಿಂದಿನ ಕಾಲದಲ್ಲಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಂದೇಶನ ಪಾರಿವಾಳ ಗಿಳಿಗಳ ಮುಖೇನ ಕಳಿಸ್ತಾ ಇದ್ರು. ಆಗಿನ ಸಂಪರ್ಕ ಸಾಧನ ಯಾವ ರೀತಿ ಇತ್ತು ಅಂತ ತೋರಿಸಿದ್ದಾರೆ. ಇಲ್ಲಿ ಕೈ ತುಂಡಾಗಿದೆ, ಆಭರಣ ಮುರಿದೋಗಿದೆ. ಇಲ್ಲೆಲ್ಲ ಏನೇನಾಗಿದೆ ನಾನು ಮೊದಲೇ ಹೇಳಿದಾಗೆ ಇದು ಲೋಕಲೈಟ್ಸಿಂದ, ಸ್ಥಳೀಕರಿಂದ ನಾಶ ಆಗಿರುವಂಥದ್ದು. ಮತ್ತು ಈ ದೇವಸ್ಥಾನ ನಿರ್ಮಾಣ ಮಾಡಿದ ಮಹಾರಾಜ ಇಲ್ಲಿ ಮಧ್ಯದಲ್ಲಿ ಖಡ್ಗ ಹಿಡಿದುಕೊಳ್ತಿರೋದು ವಿಷ್ಣುವರ್ಧನ. ಪಕ್ಕದಲ್ಲಿ ರಾಣಿ ಶಾಂತಳದೇವಿ. ಇಲ್ಲಿ ಅವರ ಗುರುಗಳು ರಾಮಾನುಜಾಚಾರ್ಯ ಅವ್ರನ್ನ ಕೂಡ ತೋರಿಸ್ತಾರೆ. ಇಲ್ಲಿ ಮತ್ತು ಈ ಕಡೆ
ನೋಡಿ ಇಲ್ಲಿ ಸಾಮಾನ್ಯ ನಾವು ಇದು ಈ ಹೊಯ್ಸಳ ಸ್ಮಾರಕಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಗೋಡೆ ಕೆತ್ತನೆಗಳಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಇದನ್ನು ನಾವು ಪ್ರಧಾನ ಅಂಶಗಳು ಅಂತ ಹೇಳ್ತೀವಿ. ಕೆಳಗಡೆ ಗಜಪಥ ಒಟ್ಟು 644 ಆನೆ ಗುಡಿ ಸುತ್ತ ಬರುತ್ತೆ. ಗಮನ ಇಟ್ಟು ನೋಡಿದ್ರೆ ಒಂದು ಆನೆ ಬರೋ ಹಾಗೆ ಮತ್ತೊಂದು ಆನೆ ಇಲ್ಲ, ಎಲ್ಲ ವಿಧ ವಿಧವಾಗಿ ತೋರಿಸಿದ್ದಾರೆ. ಉದಾಹರಣೆಗೆ ಹೆಜ್ಜೆಯಲ್ಲಿ ವ್ಯತ್ಯಾಸ, ಆಭರಣದಲ್ಲಿ ವ್ಯತ್ಯಾಸ, ಸೊಂಡ್ಲು ಸುತ್ತಿರೋದು ವ್ಯತ್ಯಾಸ, ಹೀಗೆ ಒಂದೊಂದು ವ್ಯತ್ಯಾಸ ಇದೆ. ಈ ಕೆಲವೆಲ್ಲ ಹಾಳಾಗಿರೋದು, ಒಂದನ್ನು ನೂಗ್ತಾ ಇರೋದು, ಎರಡು ಜೊತೆಯಾಗಿ ಆ ಸೊಂಡ್ಲನ್ನು ಜೋಡಿಸ್ಕೊಂಡು ಹೋಗ್ತಿರೋದು, ಮತ್ತೊಂದು ನೂಗ್ತಾ ಇರೋದು, ಕಾಳಗ ಮಾಡ್ತಿರೋದು, ಹೀಗೆ ಗುಡಿ ಸುತ್ತ 644 ವಿಧವಾಗಿದೆ. ಹಾಗೆ ಮೇಲ್ಗಡೆಯಲ್ಲಿ ಕೀರ್ತಿ ಲಾಂಛನ ಅಂತ ಹೇಳ್ತೀವಿ, ಸಿಂಹದ ಮುಖಗಳನ್ನ ತೋರಿಸಿದ್ದಾರೆ. ಹಾಗೆ ಇದು 3ನೇ ಸಾಲಿನಲ್ಲಿ ಲತಾಪಟ್ಟಿಕೆ, ಇದನ್ನು ಬಳ್ಳಿ ಥರ ಇದೆ. ಒಳಗಡೆಯಲ್ಲಿ ಮ್ಯೂಸಿಷಿಯನ್ಸು, ಡಾನ್ಸರ್ಸು, ಪ್ರಾಣಿ ಪಕ್ಷಿಗಳನ್ನೆಲ್ಲ ತೋರಿಸಿದ್ದಾರೆ. ದೇವತೆಗಳನ್ನ ತೋರಿಸಿದ್ದಾರೆ. ಸೂಕ್ಷ್ಮತೆಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ತೋರಿಸ್ತೇನೆ, ಕೈ ಬೆರಳು ಕೂಡ ಒಳಗಡೆಗೆ ಚಾಲನೆ ಆಗುತ್ತೆ. ಇಲ್ಲಿ ನೋಡಿ ಗ್ಯಾಪ್ ಇದೆ, ಉದ್ದ ಅಗಲ ಆಳ ಕೆಲವು ವಿಗ್ರಹಗಳಲ್ಲಿ ತೋರಿಸಿದ್ದಾರೆ. ಇದೆಲ್ಲ ಕೆತ್ತನೆ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಅವರು ಸಮಯ ತೊಗೊಂಡಿದ್ದಾರೆ. ಎಲ್ಲ ಒಳಿ ಮತ್ತು ಸುತ್ತಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ಈಗೆಲ್ಲ ಉಪಕರಣಗಳು ಬೇಕಾದಷ್ಟು ಬಂದಿದೆ, ಮುಂಚೆ ಯಾವುದೂ ಇರಲಿಲ್ಲ. ಓಳಿ ಮತ್ತು ಸುತ್ತಿಗೆಯಲ್ಲಿ ಮಾತ್ರ ಮಾಡಿದ್ರು, ಹಾಗಾಗಿ ಸಮಯ ಜಾಸ್ತಿ ತೊಗೊಂಡಿದ್ರು. ಮೇಲ್ಗಡೆ ಇದು ಸೀರೆ ಅಂಚು ಬರುತ್ತಲ್ಲ, ಈಗ ಸ್ಯಾರಿ ಬಾರ್ಡ್ರ್ ಥರ ತೋರಿಸಿದ್ದಾರೆ. ಇಲ್ಲಿ ಕೆಲವೆಲ್ಲ ಇಮ್ಯಾಜಿನೇಷನ್, ಇಲ್ಲೇನು ಕೆತ್ತನೆಗಳಿದೆ ಸಾವಿರಾರು ಜನ ಶಿಲ್ಪಿಗಳು ವರ್ಕ್ ಮಾಡಿದ್ದಾರೆ. ಅವರ ಭಾವನೆಗೆ, ಕಲ್ಪನೆಗೆ ತಕ್ಕ ಹಾಗೆ ಕೆಲವು ನಾಟ್ಯದ ಭಂಗಿಗಳು, ಸಾಮಾಜಿಕ ಜನಜೀವನ ಹೇಗೆ ನಡೀತಾ ಇತ್ತು ಅನ್ನೋದು ತೋರಿಸಿದ್ದಾರೆ. ಕೆಲವೆಲ್ಲ ಮುರಿದು ಹೋಗಿದೆ, ಭಿನ್ನ ಆಗಿರೋದು. ಈ ಮೇಲ್ಗಡೆ ಸಾಲಿನಲ್ಲಿ ಈ ಖಾಲಿ ಜಾಗ ಏನಿದೆ, ಇಲ್ಲಿ ವಿಗ್ರಹ ಇತ್ತು, ಮೇಲೆ ರಂಧ್ರ ಕೆಳಗೆ ರಂಧ್ರ ಇತ್ತು. ವಿಗ್ರಹನ ಕ್ಲ್ಯಾಂಪ್ ಸಿಸ್ಟಮಲ್ಲಿ ಜೋಡಿಸೋರಲ್ಲಿ ಎಲ್ಲ ಸುಮಾರು ವಿಗ್ರಹ ಹಾಳಾಗಿದೆ, ಕೆಲವು ಕಳತನ ಆಗೋಗಿದೆ. ಈ ಥರ ಇದೇ ಸಾಲಿನಲ್ಲಿ 100ಕ್ಕೂ ಹೆಚ್ಚು ವಿಗ್ರಹಗಳು ಕಳತನ ಆಗಿರುವಂಥದ್ದು. ಮತ್ತು ಕೆಳಗಡೆಯಿಂದ ಈ ಮೇಲ್ಗಡೆ ಏನಿದೆ, ಇಲ್ಲಿವರೆಗಡೆ ವಿಷ್ಣುವರ್ಧನ ಕಾಲದಲ್ಲಿ ಕೆತ್ತನೆ ಆಗಿದ್ದರೆ, ಈ ಶಿಲ್ಪಕಲಾ ಜಾಲ ಅಂದರೆ ಕಿಟಕಿಗಳನ್ನ ವಿಷ್ಣುವರ್ಧನ ಮಗನ ಕಾಲದಲ್ಲಿ ಜೋಡಿಸಿದ್ದಾರೆ. ಮುಂಚೆಯಲ್ಲೆಲ್ಲ ಖಾಲಿ ಸ್ಥಳ ಇತ್ತು, ಈ ಕಂಬಗಳಿತ್ತು ಮತ್ತು ಮೇಲ್ ಛಾವಣಿ ಇತ್ತು, ಇದು ಓಪನ್ ಇತ್ತು. ಇದು ವಿಷ್ಣುವರ್ಧನ ಮಗನ ಕಾಲದಲ್ಲಿ ಜೋಡಿಸಿರು. ಮತ್ತು ನಾವೀಗ ಆಧುನಿಕತೆ ಉಡುಪುಗಳನ್ನ ಏನು ಧರಿಸ್ತೀವಿ ಅದು ತೋರಿಸ್ಯಾರ ನೋಡಿ. ಉದಾಹರಣೆಗೆ ಇಲ್ಲಿ ಒಂದು ದಾಸಿ ಹಾಕಿರೋ ಡ್ರೆಸ್ ನೋಡಿ. ಈಗ ನಾವೀಗ ಬರ್ಮುಡಾ ಶಾರ್ಟ್, ಗೋವಾ ಶಾರ್ಟ್, ಪಡಸ್ಟಲ್ ಪುಷ್ ಶಾರ್ಟ್, ಟೈಟ್ ನಿಕ್ಕರ್, ಚಡ್ಡಿ ಟೈಟ್ ಆಗಿದೆ, ಲಾಡಿ ಉದ್ದಕ್ಕೆ ನೇತಾಡ್ತಿರೋ ಹಾಗೆ ತೋರಿಸ್ಯಾರ. ಈ ಬರ್ಮುಡಾಸ್ ಎಲ್ಲ ನಾವೀಗ ಫ್ಯಾಷನ್ ಹೇಳ್ತೀವಿ, 12th ಸೆಂಚುರಿನಲ್ಲಿ ಇತ್ತು. ಅಂದರೆ ಹಿಸ್ಟ್ರಿ ರಿಪೀಟ್ ಅನ್ನೋದಕ್ಕೆ ಒಂದು ಉದಾಹರಣೆ. ಮತ್ತೊಂದು ಇಲ್ಲಿ ಬರೋದ್ರೊಳಗಡೆಯಲ್ಲಿ ಇದೊಂದು ಫೇಮಸ್ ಆಗಿರೋದು ಮರ್ಕಟ ಮೋಹಿನಿ ಅಂತ ಹೇಳ್ತೀವಿ. ಕೆಳಗಡೆ ಒಂದು ಮಂಗ ತೋರಿಸಿದ್ದಾರೆ, ಆಕೆ ಸಿರೆ ತುದಿಯನ್ನು ಹಿಡಿದು ಎಳಿತಾ ಇರೋದು. ಅದರಿಂದ ಆಕೆ ಹರ್ಷ ಮಿಶ್ರಿತ ಕೋಪದಿಂದ ಆ ಕೈನಲ್ಲಿ ಒಂದು ಬಳ್ಳಿ ಹಿಡಿದು ಹೆದರಿಸ್ತಾ ಇರೋ ಹಾಗಿದೆ. ಆದರೆ ಕೆಳಗಡೆ ಕೋತಿ ನಗುತ್ತಿದೆ, ಆ ಬಾಯಿನಲ್ಲಿ ಹಲ್ಲಿನ ಸಾಲು ಕೂಡ ಬಿಡಿಸ್ಯಾರೆ. ಅದೆಷ್ಟು ಸೂಕ್ಷ್ಮ ಅಂದರೆ ಈ ದಂತಪಂಕ್ತಿ ಕೂಡ ಅಷ್ಟೇ, ಈ ದಾಳಿಂಬ್ರೆ ಕಾಳುಗಳು ಬರುತ್ತಲ್ಲ ಆ ಥರ ಅಷ್ಟು ಸೂಕ್ಷ್ಮತೆಯಿಂದ ಮಾಡಿದ್ದಾರೆ. ಇಲ್ಲಿ ಶಿಲ್ಪಿ ಹೆಸರಿದೆ, ಮಧ್ಯದಲ್ಲಿ ದಾಸೋಜ ಅಂತ ಹೇಳಿದೆ, ಕೆತ್ತನೆ ಮಾಡಿರೋ ವ್ಯಕ್ತಿ ಹೆಸರು. ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಅಂದರೆ ಅದರೊಳಗೆ ಸ್ಥಪತಿಗಳು ಅಂತ ಹೇಳ್ತೀವಿ. ಮುಖ್ಯ 15 ಶಿಲ್ಪಿ ಹೆಸರುಗಳನ್ನ ಈ ಶಿಲಾಬಾಲ್ಕಿ ಪೀಠದಲ್ಲಿ ಬರೆದಿದ್ದಾರೆ. ಉದಾಹರಣೆಗೆ ದಾಸೋಜ, ನಾಗೋಜ, ಜಕ್ಕಣ್ಣ, ಡಕ್ಕಣ್ಣ, ಮಲ್ಲೋಜ, ಮಲ್ಲಿತಮ್ಮ, ಚಿಕ್ಕಹಂಪ, ಹೀಗೆ ಒಂದೊಂದರೊಳಗೂ ಬರುವಂಥದ್ದು ಅವರ ಹೆಸರುಗಳನ್ನ ಬರೆಸಿದ್ದಾರೆ. ಮತ್ತೊಂದು ಈ ಕಡೆ ಬನ್ನಿ, ಇನ್ನೊಂದು ಮುಖ್ಯವಾಗಿರೋದು ಅಂದರೆ ಹೀಗೆ ಬನ್ನಿ, ಇಲ್ಲೆಲ್ಲ ನೋಡಿ ಈ ಸನ್ನಲ್ಲಿ ಭರತನಾಟ್ಯದ ಭಂಗಿಗಳಿದೆ. ಇಲ್ಲಿ ಇವೆಲ್ಲ ಭರತನಾಟ್ಯದ ಮುದ್ರಿಕೆಗಳನ್ನ ತೋರಿಸ್ತಾರೆ. ಕಾರಣ ರಾಣಿ ಶಾಂತಳಾದೇವಿ ಶ್ರೇಷ್ಠ ನೃತ್ಯಗಾತೆ, ಒಳಗಡೆ ನವರಂಗ ಬರುತ್ತೆ, ಅಲ್ಲಿ ದೇವರ ಎದುರಿಗೆ ಸೇವೆ ಸಲ್ಲಿಸ್ಯಾರ ನಾಟ್ಯ ಮಾಡಿ. ಹಾಗಾಗಿ ಕೆಲವು ಭಂಗಿಗಳು ಭರತನಾಟ್ಯದ್ದು ಬರುತ್ತೆ. ಒಳಗಡೆ ಒಂದು ಶಿಲಾಬಾಲ್ಕೆ ರಾಣಿ ಶಾಂತಳಾದೇವಿ ನೃತ್ಯದ ಭಂಗಿ ಕೂಡ ತೋರಿಸ್ಯಾರೆ. ಮತ್ತು ಈ ಕಡೆ ಬನ್ನಿ, ಇದು ತ್ರಿಭಂಗ ನರ್ತನ ಅಂತ. ಇದು ಬಂದು ಬಹಳ ಪ್ರಸಿದ್ಧಿ ಹೊಂದಿರೋದು. ಇಲ್ಲಿ ಕೈನಲ್ಲಿ ಒಂದು ಡಮರುಗ ಇದೆ, ಆ ಡಮರುಗಿಂದ ಕುತ್ತಿಗೆವರೆಗೆ ಒಂದು ಕೋನ ವಾಲಿರೋದು, ಆ ಕುತ್ತಿಗೆಯಿಂದ ಸೊಂಟವರೆಗೆ ಮತ್ತೊಂದು, ಬಹುಶಃ ಸೊಂಟದಿಂದ ಕಾಲು ತುದಿಯವರೆಗೆ 120 ಡಿಗ್ರಿ ಟರ್ನ್ ಆಗಿರೋದು. ಈ ಥರ ಮಾಡಲಿಕ್ಕೆ ಅಸಾಧ್ಯ, 120 ಡಿಗ್ರಿಗಿಂತ ಜಾಸ್ತಿ ಬಾಡಿನ ಟರ್ನ್ ಮಾಡಲಿಕ್ಕೆ ಆಗಲ್ಲ. ಮತ್ತು ಕಲ್ಪನೆ ತೋರಿಸಿರೋದು. ಒಂದು ವೇಳೆ ಆ ರೀತಿ ನೃತ್ಯ ಮಾಡಿದ್ರೆ ಹಾಕಿರ್ತಕ್ಕಂಥ ಆಭರಣ ನೋಡಿ, ಇದು ಉದ್ದಕ್ಕೆ ಹಾರ ಇದೆ, ಇದು ವೈಜಂತಿ ಮಾಲಾ ಅಂತ ಹೇಳ್ತಾರೆ. ಅದು ಒಂದು ದಿಕ್ಕಲ್ಲಿ ತೂಗ್ತಾ ಇದ್ದರೆ ಚಿಕ್ಕದಾಗಿ ಒಂದು ಹಾರ ಅದು ವಿರುದ್ಧ ದಿಕ್ಕಲ್ಲಿ ತೂಗ್ತಿರೋದು. ಈ ಗುರುತ್ವಾಕರ್ಷಣೆಗೆ ಶಕ್ತಿಗೆ, ಗ್ರಾವಿಟಿಗೆ ತಕ್ಕ ಹಾಗೆ ಆಭರಣಗಳು ಭಾರಕ್ಕೆ ತಕ್ಕ ಹಾಗೆ ತೂಗುತ್ತಲ್ಲ, ಅದು ಕೂಡ ಅವರು ತೋರಿಸಿದ್ರು. ಅಂದರೆ ನೈಜತೆಯಿಂದ ಒಂದೊಂದು ವಿಗ್ರಹ ಮಾಡಲಿಕ್ಕೆ ಮುನ್ನ ಆಲೋಚನೆ ಮಾಡ್ತಿದ್ರು, ಆದಷ್ಟು ರಿಯಲಿಸ್ಟಿಕ್ ಆಗಿ ಬರೋ ಹಾಗೆ ಮಾಡ್ತಾಯಿದ್ರು. ಮತ್ತು ಈ ಮೂಲೆಯಲ್ಲಿ ನೋಡಿ ನಿಮ್ಗೆ ಕಾಣ್ತದೆ ಯಾವ ರೀತಿ ಜೋಡಿಸ್ಯಾರ ಈ ವಿಗ್ರಹ ಅಂತ. ಮೇಲೆ ಗೂಟ ಕೆಳಗೆ ಗೂಟ 2 ಪಾಯಿಂಟಲ್ಲಿ ಕೂಡಿಸಿರೋದು.
ಈಸಿಯಾಗಿ ಫಿಟ್ ಮಾಡ್ಬೋದು, ಈಸಿಯಾಗಿ ಹೊರ ತೆಗಿಬೋದು. ಇಲ್ಲಿ ಕೈನಲ್ಲಿ ಒಂದು ದಂಡ ಇದೆ, ಮೇಲ್ಗಡೆ ತಲೆಬುರುಡೆ ಇದೆ, ಒಳಗಡೆ ಟೊಳ್ಳಿದೆ. ಅಲ್ಲಿ ಉದಾಹರಣೆಗೆ ಒಂದು ಕಡ್ಡಿ ತೆಗೆದು ಎಡಗಡೆ ಕಣ್ಣಿಂದ ಹಾಕಿ ಬಲಗಡೆ ತೆಗಿಬೋದು, ಒಳಗಡೆ ಫುಲ್ ಟೊಳ್ಳಿದೆ. ನೋಡಲಿಕ್ಕೆ ರಿಯಲ್ ಸ್ಕಲ್ ಬರುತ್ತಲ್ಲ ಆ ರೀತಿ. ಹಾಗೆ ಮತ್ತು ಮ್ಯೂಸಿಷಿಯನ್ಸ್ ಇದು ಡ್ರಮ್ಮನ್ನು ನುಡಿಸ್ತಾ ಇರೋದು. ಹಗ್ಗ ನೋಡಲಿಕ್ಕೆ ನೈಲಾನ್ ಹಗ್ಗದ ಮಾದರಿ ಇದೆ ಇದು. ಮತ್ತೊಂದು ಇಲ್ಲೊಂದು ವಿಶೇಷ ನೋಡಿ, ಈಗ ಆಧುನಿಕ ಉಡುಪುಗಳನ್ನ ಏನು ಧರಿಸ್ತೀವಿ ನಾವು, ಇಲ್ಲಿ ತೋರಿಸ್ಯಾರ ನೋಡಿ. ಇಲ್ಲಿ ಊರುಧಾಮ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಈಗ ನಾವು ಇದು ಮಿಡಿ ಸ್ಕರ್ಟ್ ಅಂತಾರಲ್ಲ, ಹಾಗೆ ಪ್ರಿಂಟೆಡ್ ಡಿಸೈನ್ ಕೂಡ ಅಷ್ಟೇ. ಬಾಂಬೆ ಡೈಯಿಂಗ್ ಶೋರೂಮ್ ಡ್ರೆಸ್ಸಸ್ ಬರ್ತದಲ್ಲ ಹಾಗೆ. ಈಗೆಲ್ಲ ಪಲ್ಲು ದುಪ್ಪಟ್ಟ ಅಂತ ಹೊದಿತಾರಲ್ಲ, ಆ ಹೊದ್ದಿರೋದು ಕೂಡ ಹಾಗೆ. ಮೇಲ್ಗಡೆ ಸಹ ನೋಡಿ, ಇಲ್ಲಿ ಸೆಂಟ್ರಲ್ಲಿ ಬೆಲ್ಟ್ ಇದೆ. ಇದು ಲಾಂಗ್ ಕೋಟ್, ಅಮೇರಿಕನ್ ಕೋಟ್, ಜಸ್ಟಿಸ್ ಕೋಟ್, ಈಗೆಲ್ಲ ನೈಟ್ ಡ್ರೆಸ್ಸಸ್ ಬರುತ್ತೆ, ಬಾತ್ರೂಮ್ ಅಂತ. ಇವೆಲ್ಲ ಹೊಸದು ಅಂತಿವೆ, ಬ್ರಿಟಿಷರ್ಸ್ ಕಾಲದಿಂದ ಬಂದಿರಬಹುದು ಅಂತ. ಆದರೆ 12ನೇ ಶತಮಾನದಲ್ಲಿ ಹೊಯ್ಸಳ ಪೀರಿಯಡ್ನಲ್ಲಿ ಇದ್ದಂಥದ್ದು. ಹಿಸ್ಟ್ರಿ ರಿಪೀಟ್ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಹಾಗೆ ಮತ್ತೊಂದು ಮೇಲ್ಗಡೆ ಇರೋದು ವೇಣುಗೋಪಾಲ, ಕೊಳಲನ್ನ ನುಡಿಸ್ತಾ ಇರೋದಿಲ್ಲಿ ಮುರಳೀಧರ. ಇಲ್ಲೊಂದು ವಿಶೇಷಣ, ಈ ಕಡೆ ಬನ್ನಿ. ನೋಡಿ, ಇಲ್ಲಿ ಒಬ್ಬ ಹುಡುಗ ಒಂದು ಹೆಣ್ಣನ್ನು ಪ್ರೀತಿಸ್ತಿರೋ ಹಾಗಿದೆ. ಆದರೆ ಹೆಣ್ಣಿನ ಮುಖ ನೋಡಿ, ಇಲ್ಲಿ ಕುರೂಪಿ ಹಾಗೆ ಕತ್ತೆ ಹಾಗೆ ತೋರಿಸ್ತಾರೆ. ಆದರೂ ಈ ಹುಡುಗ ಹೆಣ್ಣನ್ನು ಪ್ರೀತಿಸ್ತಿರೋ ಹಾಗೆ ತೋರಿಸ್ತಾರೆ. ಕಾರಣ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಕೂಡ ಹೇಳ್ತಾರೆ, ಪ್ರಾಪ್ತೆ ಷೋಡಶೆ ವರ್ಷೆ ಗಾರ್ಧಭ್ಯ ಅಪಿ ಅಪ್ಸರೆ ಭವೇತ್. ಹಾಗಂದರೆ 16ನೇ ವಯಸ್ಸಿಗೆ ಹುಡುಗರು ಬಂದಾಗ ಆ ಹೆಣ್ಣಿನ ಮುಖ ನೋಡಲಿಕ್ಕೆ ಕುರೂಪಿ ಹಾಗೆ ಕತ್ತೆ ಹಾಗಿದ್ರೂ ಈತನ ಕಣ್ಣಿಗೆ ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ, ಹಾಗಾಗಿ ಪ್ರೇಮಿಸ್ತಾರೆ. ನಾವು ಸ್ವೀಟ್ 16 ಅಂತ ಹೇಳ್ತೀವಿ, ಪ್ರೇಮ ಕುರುಡು ಅಂತ ಹೇಳ್ತೀವಲ್ಲ, ಟೀನೇಜ್ ಲವನ್ನು ಉದಾಹರಣೆಗೆ ತೋರಿಸ್ಯಾರ. ಈ ಕಡೆ ಬನ್ನಿ. ಇಲ್ಲಿ ನೋಡಿ, ಈ ಕಡೆ ಬನ್ನಿ. ನೋಡಿ, ಇಲ್ಲೂ ಅಷ್ಟೇ ಪ್ರಭಾವಳಿ ನೋಡಿ, ಎಷ್ಟು ಬಹಳ ಸೂಕ್ಷ್ಮತೆಯಿಂದಿದೆ. ಒಟ್ಟು 2 ಪದರ ಇದೆ. ಒಂದು ಕೆಳಗಡೆಯಿಂದ ಬಂದಿರೋದು, ಮತ್ತೊಂದು ಆಕೆ ಸೊಂಟದ ಹತ್ತದಿಂದ 2ನೇ ಪದರ ಇದೆ. ಹಾಗೆ ನಂತರ ವಿಗ್ರಹ ಕೆತ್ತನೆ, ನಾವು ವೆಜಿಟೇಬಲ್ ಕಟ್ ಮಾಡ್ತೀವಲ್ಲ ಲೇಯರ್ ಪದರದ ಹಾಗೆ ಕಲ್ಲಿನಲ್ಲಿ ಪದರ ಕೆತ್ತನೆ ಮಾಡಿ ಸೂಕ್ಷ್ಮತೆಯನ್ನು ನಂತರ ಮಾಡಿದ್ದಾರೆ. ಇಲ್ಲೊಂದು ಹಲ್ಲಿ ಇದೆ ನೋಡಿ, ಆ ಹಲ್ಲಿ ಮುಖದ ಮುಂದೆ ಒಂದು ರೌಂಡ್ ಮಾದರಿ ಹಲ್ಸ್ನಣ್ಣನ್ನು ಮಾಡಿದ್ದಾರೆ. ಅಲ್ಲೇ ನಾವು ಗಮನ ಇಟ್ಟು ನೋಡಿದ್ರೆ ಮಧ್ಯದಲ್ಲಿ ಒಂದು ಚುಕ್ಕಿ ಥರ ಕಾಣಿಸ್ತಿದೆ. ಅದು ನಿಮಗೆ ಕ್ಯಾಮ್ರಾದಲ್ಲಿ ಝೂಮಲ್ಲಿ ನೋಡೋಕೆ ಕಾಣುತ್ತೆ. ನೊಣ ಅದು ಎಷ್ಟು ಕ್ಲಿಯರ್ ಆಗಿದೆ ಅಂದರೆ, ನೊಣಕ್ಕೆ ರೆಕ್ಕೆ ಮೀಸೆ ಎಲ್ಲ ಸಪ್ರೇಟಾಗಿ ಒಂದೇ ಕಲ್ಲಲ್ಲಿ ಮಾಡಿರೋದು. ಅದು ಕಾರಣ ಹೇಳ್ತಾರೆ, ಅಲ್ಲಿ ಹಣ್ಣನ್ನು ತಿನ್ನಲಿಕ್ಕೆ ನೊಣ ಕಾದು ಕೊಡ್ತಿದೆ, ನೊಣನ್ನು ಹಿಡಿಯೋದಕ್ಕೆ ಹಲ್ಲಿ ಕಾದಿರೋದು. ನಾವು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಹೇಳ್ತೀವಿ, ಚಾರ್ಲ್ಸ್ ಡಾರ್ವಿನ್ಸ್ ಥಿಯರಿ. ಅವ್ರಿಗಿಂತ ಮೊದಲಿಗೆ ಇಲ್ಲಿ ಕಲ್ಪನೆಯಲ್ಲಿ ತೋರಿಸ್ಯಾರೆ, ಜೀವೋ ಜೀವಸ್ಯ ಜೀವಿತ ಅಂತೇಳಿ ಡಿಪೆಂಡೆನ್ಸನ್ನು ತೋರಿಸಿರೋದು. ಇದೊಂದು ಒಟ್ಟು 3 ಬಾಗಿಲುಗಳು ಬರುತ್ತೆ ದೇವಸ್ಥಾನಕ್ಕೆ. ನಾವು ಪ್ರಧಾನ ದ್ವಾರದಿಂದ ಪ್ರಾರಂಭ ಮಾಡಿದ್ದೀವಿ. ಇದು ದಕ್ಷಿಣ ದಿಕ್ಕಿನ ದ್ವಾರ ಇದೆ, ಮತ್ತೊಂದು ಉತ್ತರಕ್ಕೆ ಬರುತ್ತೆ. ಈ ಕಡೆ ಹೋಗೋಣ ನೋಡಿ. ಇಲ್ಲೂ ಅಷ್ಟೇ ಭಾಳ ಸೂಕ್ಷ್ಮ ವಿಚಾರಗಳು, ಕೈ ಬೆರಳುಗಳು ಸಲೀಸಾಗಿ ಒಳಗಡೆ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ರಂಧ್ರಗಳು ಕಾಣುತ್ತೆ, ಪರ್ಫರೇಷನ್ ಗ್ಯಾಪ್ ಇದೆ. ಕೆಲವು ವಿಗ್ರಹಗಳು ನಾವು ಸ್ವಲ್ಪ ದೂರದಿಂದ ನೋಡಿದಾಗ ಮರದಲ್ಲಿ ಮಾಡಿರೋ ಹಾಗೆ ಕಾಣುತ್ತೆ. ಇನ್ನು ಒಳಗಡೆ ಕೆಲವು ಕಂಬಗಳಿದೆ, ಅದು ನೋಡಲಿಕ್ಕೆ ಬ್ಲ್ಯಾಕ್ ಮೆಟಲ್ ಅಥವಾ ಕಬ್ಬಿಣದ ಹಾಗೆ, ಆದರೆ ಅದು ಕೂಡ ಬಳಪದ ಕಲೆ. ಇಲ್ಲಿ 100% ಬಳಪದ ಕಲ್ಲು ಯೂಸ್ ಮಾಡಿದ್ದಾರೆ. ಒಳಗಡೆನಲ್ಲಿ ಕಪ್ಪು ಮಿಶ್ರಿತ ಕಲ್ಲಿದೆ, ಹೊರಗಡೆ ಹಸಿರು ಕಲರ್ ಬರುವಂಥದ್ದಿದೆ. ಇನ್ನು ಕೆಲವೆಲ್ಲ ನಿಮಗೆ ರೆಡ್ ಕಲರು ಮತ್ತು ಪೇಲ್ ಯೆಲ್ಲೋ ಕಲರ್ ಇಲ್ಲೆಲ್ಲ ಕಾಣುತ್ತೆ. ಅವೆಲ್ಲ ಪೇಂಟ್ ಆಗಿರೋದು. ವಿಜಯನಗರ ಕಾಲದಲ್ಲಿ ದೇವಾಲಯನ ಸುರಕ್ಷಿತವಾಗಿಡೋದಕ್ಕೋಸ್ಕರ ಏನು ಮಾಡ್ಯಾರೆ, ಎಲ್ಲ ಹರ್ಬಲ್ ಪೇಂಟಿಂಗ್ ಮಾಡ್ಯಾರೆ. ಕೆಲವು ಸೊಪ್ಪುಗಳು ತಂದು ಉಜ್ಜಿರೋದು, ಕೆಲವು ತಿಕ್ಕಾಗಿ ಉಳಿದಿರೋದು ಹಾಗೆ ಉಳಿದಿದೆ, ತಿನ್ನಾಗಿರೋದು ಹೊಟ್ಟೋಗಿದೆ. ಈಗ ಒನ್ಸ್ ಇನ್ ಎವ್ರಿ 5 ಇಯರ್ಸಲ್ಲಿ ಒಂದ್ಸಲಿ ಇಡೀ ದೇವಸ್ಥಾನನ ಕೆಮಿಕಲ್ ವಾಶ್ ಮಾಡ್ತಾರೆ. ಕಾರಣ ಅದು ಹಾಳಾಗದೇ ಇರಲಿ ಅಂತ, ಬೂಸ್ಟ್ ಇಲ್ಲದೆ ಇರಲಿ, ಸಂರಕ್ಷಣೆ ಮಾಡೋ ಇದಕ್ಕೆ. ಹಾಗಾಗಿ ಕೆಲವೆಲ್ಲ ಕಲರು ಚೇಂಜ್ ಆಗಿ ಕಾಣುತ್ತೆ. ಈ ಕಡೆ ಬನ್ನಿ. ಸರಿಗೆ ಬರ್ತಾ ಇದೆಯಾ ನಿಮಗೆ? ಆಲ್ಮೋಸ್ಟ್ ನಾವೀಗ ದೇವಸ್ಥಾನದ ಹಿಂಭಾಗ ಇದ್ದೀವಿ. ಇಲ್ಲಿ ಹೆಚ್ಚಿಗೆ ರಕ್ಷಣೆ ಇಲ್ಲದೆ ಇದ್ದಂಥ ಕಾಲದಲ್ಲಿ ಜನ ಅಷ್ಟು ಓಡಾಟ ಇರಲಿಲ್ಲ. ಹಾಗೆಲ್ಲ ಜಾಸ್ತಿ ವಿಗ್ರಹ ಕಳ್ಳತನ ಮಾಡಿಬಿಟ್ಟಿದ್ದಾರೆ. ಈ ಸಣ್ಣರೆಲ್ಲ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮತ್ತು ಕೆಲವು ಗಾಳಿ ಮಳೆ ಒತ್ತಡಕ್ಕೆ ಏನಾಗಿದೆ, ಕೆಳಗಡೆ ಮುಖಗಳು ಸೌದು ಹೋಗಿದೆ, ಕೆಲವು ಉದುರು ಹೋಗಿದೆ, ಭಿನ್ನ ಆಗಿದೆ. ಅವೆಲ್ಲ ವೆದರಿಂಗಿಗೆ, ಹವಾಮಾನಕ್ಕೆ ಸಿಕ್ಕಿ ಹಾಳಾಗಿರೋದು. ಮತ್ತು ಇಲ್ಲಿ ನೋಡಿ, ಇಬ್ಬರು ಕುಸ್ತಿ ಆಡ್ತಿರೋದು. ನಾವು ಈಗ ಮಲ್ಲ ಯುದ್ಧ ಅಂತ ಹೇಳ್ತೀವಿ, ಈಗ WWF ಅಂತೀವಿ, ಸುಮೋಸ್ ಅಂತೀವಿ. ಅವ್ರು ಹಾಕಿರೋ ಕ್ಯಾಪ್ ಗುಪ್ಟ್ ನೋಡಲಿಕ್ಕೆ ಜಪಾನೀಸ್ ಸುಮೋಸ್ ಬರುತ್ತಲ್ಲ, ಆ ಜಪಾನೀಸ್ ಸುಮೋಸ್ ಥರ ಐತೆ.
ಹಾಗೆ ಪಕ್ಕದಲ್ಲಿ ಫೋಕಸ್ ಮಾಡಿ ಇಲ್ಲಿ ನೋಡಿ ಆಡಿಯನ್ಸ್ ಅವ್ರು ಕೂತಿರೋದು ಹಾಕಿರೋ ಕ್ಯಾಪ್ ಚಳಿಗಾಲದಲ್ಲಿ ನಾವು ಕುಲಾವಿ ಯೂಸ್ ಮಾಡ್ತೀವಲ್ಲ, ಮಂಕಿ ಕ್ಯಾಪ್ಸ್, ಆ ಮಂಕಿ ಕ್ಯಾಪ್ ಥರ ತೋರಿಸಿದ್ದಾರೆ. ಮತ್ತು ಇಲ್ಲಿ ಮೇಲ್ಗಡೆ ನೋಡಿ ಇದು ವೀರೋಚಿತ ಮಹಿಳೆ, ಬೇಟೆಗಾತಿ ತೋರಿಸಿದ್ದಾರೆ. ಶಿಕಾರಿ, ಕೈನಲ್ಲಿ ಬಿಲ್ಲಿದೆ, ಬಿಲ್ಲಿನ ಮೇಲ್ಗಡೆ 2 ಪಕ್ಷಿ ಇದೆ ನೋಡಿ, ಆ ಪಕ್ಷಿ ಮೇಲೆ ಗುರಿ ಇಟ್ಟಿರೋ ಹಾಗೆ, ಆಕೆ ದೇಹವನ್ನು ವಾಲ್ಸಿ ಗುರಿ ಇಟ್ಟು ಬಾಣ ಹೂಡಿರೋ ಹಾಗೆ, ಆ ನಿಂತಿರೋ ಭಂಗಿಗೆ ತಕ್ಕಾಗೆ ಹಾಕಿರೋ ಆಭರಣ ನೋಡಿ, ಇದೊಂದು ಆ ಬಾಡಿಗೆ ಟಚ್ ಆಗಿಲ್ಲ. ನಾವು ಸ್ವಲ್ಪ ವಾಲ್ದಾಗ ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪಿನ ಹಾರದ ಗ್ಯಾಪ್ ಕೂಡ ಬಿಡಿಸ್ಯಾರ. ಇಷ್ಟೆಲ್ಲ ಆಲೋಚನೆ ಮಾಡಿ ಸೂಕ್ಷ್ಮತೆಯಿಂದ ಮಾಡಿದ್ದಾರೆ. ಅಂದರೆ ಹಿಂದೆ ರಾಜಾಶ್ರಯ ಇತ್ತು, ಕಾಡಿಗೆ ಸ್ತ್ರೀಯರು ಹೋಗಿ ಬೇಟೆ ಆಡೋದು ಹವ್ಯಾಸ ಆಗಿತ್ತು, ವೀರೋಚಿತ ಮಹಿಳೆಯರು ಅಂಥ ವೀರೋಚಿತ ಮಹಿಳೆಯನ್ನು ತೋರಿಸ್ತಾರೆ. ಮತ್ತು ಈ ಮೂಲೆಯಲ್ಲಿ ಒಂದು ಶಿಲಾಬಾಲಿಕೆ ವಿಗ್ರಹ ಇತ್ತು, ಅದು ಕಳತನ ಆಗಿದೆ. ಒಟ್ಟು ಬೇಲೂರಿನಲ್ಲಿ ಈ ಥರ 42 ಶಿಲಾಬಾಲಿಕೆಯರು ಈಗಿರೋದು, ಮುಂಚೆ ಇದ್ದಿದ್ದು 45, ಅದರೊಳಗೆ 3 ವಿಗ್ರಹ ಕಳತನ ಆಗಿದೆ. ಅದೇ ನೀವು ಉದಾಹರಣೆಗೆ ಹಳೆಬೀಡು ಹೋದರೆ ಇದೇ ಮಾದರಿ ಅಲ್ಲಿ ಜೋಡಿ ದೇವಾಲಯ ಇರೋದು, 84 ಶಿಲಾಬಾಲಿಕೆಯ ವಿಗ್ರಹಗಳಿತ್ತು, ಈಗ 12 ಮಾತ್ರ ಉಳಿದಿದೆ, 72 ವಿಗ್ರಹ ಕಳತನ ಆಗಿದೆ. ಕೆಲವೆಲ್ಲ ಸ್ಥಳೀಕರಿಂದ ನಾಶ ಆಗಿದೆ, ಕೆಲವು ಕಳತನ ಆಗಿದೆ, ಕೆಲವು ಸ್ಮಗಲ್ ಮಾಡಿದ್ದಾರೆ, ಇನ್ನು ಕೆಲವು ಬ್ರಿಟಿಷರ್ಸ್ ಅಂತ ಕೂಡ ಕಳತನ ಆಗಿದೆ. ಈಗಲೂ ನಾವು ಲಂಡನ್ಗೆ ಹೋದರೆ ಸೈಂಟ್ ಆಲ್ಬರ್ಟ್ ಮ್ಯೂಸಿಯಂನಲ್ಲಿ ಈ ವಿಗ್ರಹಗಳನ್ನ ಇಟ್ಟು ಇಂಥ ಜಾಗದಿಂದ ತಂದಿರೋದು ಅಂತ ಬರೆದಿದ್ದಾರೆ. ಆ್ಯಕ್ಚುಲಿ ಅವರಿಂದ ಹೊತ್ಕೊಂಡು ಹೋಗಿರೋದು. ಮತ್ತು ಇದು ಒಂದು 2ನೇ ಗಂಡು ವಿಗ್ರಹ, ವಿದೂಷಕ, ಆಸ್ಥಾನ ವಿದೂಷಕರು ಡೋಲ್ನ ನುಡಿಸ್ತಿರೋ ಹಾಗೆ ತೋರಿಸಿದ್ದಾರೆ. ಇಲ್ಲಿ ನೋಡಿ ಇದು ಶಿವ ಮತ್ತು ಪಾರ್ವತಿ, ಪಕ್ಕದ್ದು ವಿಷ್ಣು, ಕೈನಲ್ಲಿ ಶಂಖ, ಚಕ್ರ, ಗದೆ ಮತ್ತು ಪದ್ಮ ಇದೆ. ಈ 4 ಆಯುಧಗಳು, ಆ 4 ಆಯುಧಗಳು ಒಂದು ವಿಗ್ರಹದಿಂದ ಮತ್ತೊಂದು ವಿಗ್ರಹಕ್ಕೆ ರೂಪಾಂತರ ಆಗ್ತಾ ಹೋಗ್ತವೆ, ವೃತ್ತಾಂತರವಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಇದು ನಾವು ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಹೇಳ್ತೀವಲ್ಲ, ಹಾಗೆ ಸೈಕ್ಲಿಕ್ ಆರ್ಡ್ರಾಗಿ ಚೇಂಜ್ ಆಗುತ್ತೆ. ಹಾಗೆ ಗುಡಿ ಸುತ್ತ ನಾವು 24 ನಾಮಾವಳಿಗಳು ನೋಡ್ತೀವಿ. ಒಟ್ಟು ಒಳಗಡೆ ಒಂದು ಕಂಬ ಇದೆ, ಚಿಕ್ಕ ಚಿಕ್ಕದಾಗಿ 108 ವಿವಿಧ ಚಿಕ್ಕ ಚಿಕ್ಕ ವಿಷ್ಣು ರೂಪಗಳನ್ನ ನೋಡ್ತಾ ಹೋಗ್ತೀವಿ. ಮತ್ತು ಬೇಲೂರು ದೇವಸ್ಥಾನನ, ಪ್ರತಿಯೊಂದು ಹೊಯ್ಸಳ ದೇವಸ್ಥಾನ ನಾವು 2 ಭಾಗ ವಿಭಜನೆ ಮಾಡ್ತೀವಿ. ಮುಂಭಾಗನ ಜೀವಾತ್ಮ, ನಂತರ ಇಲ್ಲಿಂದ ಪ್ರಾರಂಭ ಆಗೋದು ಪರಮಾತ್ಮ ಅಂತ. ಕಾರಣ ಒಳಗಡೆ ಇಲ್ಲಿ ನವರಂಗ ಬರುತ್ತೆ, ಇಲ್ಲಿಂದ ಮುಂದ್ಗಡೆ ಗರ್ಭಗುಡಿ, ಆ ಗರ್ಭಗುಡಿ ಪ್ರಾರಂಭ ಆಗುತ್ತೆ, ಎಲ್ಲಿ ಚೆನ್ನಕೇಶ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಭಾಗ ಬರೋದ್ರಿಂದ ಗರ್ಭಾಂಕ ಅಲ್ಲಿ ಹೆಚ್ಚಿಗೆ ದೇವರ ವಿಗ್ರಹಗಳು ಬರ್ತಾ ಹೋಗುತ್ತೆ. ಶಿಲಾಬಾಲಿಕೆಗಳಿಂದ ಸ್ಟಾಪ್ ಆಗಿ ಫರ್ದರ್ ಆ ಕಡೆಯಿಂದ ಕಮೆನ್ಸ್ ಆಗುತ್ತೆ. ನಾವೀಗ ಹೋಗೋಣ ಬನ್ನಿ. ಇದು ಕಂಬ ನೋಡಲಿಕ್ಕೆ ಸ್ಟಾರ್ ಶೇಪ್ನಲ್ಲಿದೆ, ಅಥವಾ ಕಮಲದ ಹೂವಿನ ಆಕಾರ. ಇದು ಕೇಂದ್ರ ಪಾಯಿಂಟ್, ಇದು ಕೇಂದ್ರ ಬಿಂದು ಆಗಿದೆ, ಮಧ್ಯಭಾಗ ಇದು ಟೆಂಪಲ್ನ 2 ಭಾಗ. ಇಲ್ಲಿ ನೋಡಿ, ಇಲ್ಲಿ ಪಕ್ಕದ್ದು ಶಿವ ತ್ರಿಶೂಲ ಹಿಡಿದು ಪುಣ್ಯ ಮಾಡಿದಂಥವ್ರನ್ನ ಸ್ವರ್ಗಲೋಕಕ್ಕೆ, ಪಾಪ ಮಾಡಿದವ್ರನ್ನ ನರಕಕ್ಕೆ ಕಳಿಸ್ತಾರೆ. ನಾವು ದೇವತೆಗಳೆಲ್ಲ ಕೈ ಮುಗಿದು ಸ್ವರ್ಗಕ್ಕೆ ಹೋದರೆ ಆ ರಾಕ್ಷಸರು ಕೆಟ್ಟ ಕೆಲಸ ಮಾಡಿರೋರು ನರಕಕ್ಕೆ ಹೋಗ್ತಾರೆ ಅಂತ ಗುರುತಿಸ್ಲಿಕ್ಕೆ ನೋಡಿ ಎದೆಗೂಡು ತೋರಿಸ್ಯಾರೆ, ಸ್ಕೆಲೆಟನ್ ಥರ ಮಾಡಿ ಬೇತಾಳದ ರೀತಿ ತೋರಿಸ್ಯಾರ ಅವರು. ಮತ್ತು ನೋಡಿ ಈ ಕಡೆ ಬನ್ನಿ, ಇವೆಲ್ಲ ಇಲ್ಲಿಂದ ನೋಡಿ, ಇವೆಲ್ಲ ನಾನು ಹೇಳಿದ್ನಲ್ಲ ವಿವಿಧ ನಾಮಾವಳಿಗಳು ವಿಷ್ಣುದು, 24 ನಾಮಾವಳಿಗಳು ತೋರಿಸ್ಯಾರೆ. ಪಕ್ಕದ್ದು ಮಾಧವ ಒಳಗಡೆ ಇರುವಂಥದ್ದು, ಅದರ ಪಕ್ಕ ಹರಿಹರ, ನಂತರ ಒಳಗಡೆ ಮಧುಸೂದನ, ಹಾಗೆ ಅಚ್ಯುತ, ಮುಕುಂದ. ಹಾಗೆ ಈ ಕಡೆ ಬನ್ನಿ ಬಂದೇನೆ, ಇಲ್ಲಿ ವಾಮನ ತೋರಿಸ್ಯಾರೆ, ವಾಮನ ಅವತಾರ. ಇಲ್ಲಿ ದಶಕಂಠ ರಾವಣಾಸುರ, 10 ತಲೆ ರಾವಣ ಕೈಲಾಸ ಪರ್ವತ ಹೊತ್ತಿರೋದು. ಶಿಖರದ ಕೆಳಗೆ ಶಿವ, ಪಾರ್ವತಿ, ನಂದಿ ಕೂಡ ಇದೆ. ಪರ್ವತವನ್ನು ತೋರಿಸ್ಯಾರೆ, ಇದು ಸಂಪೂರ್ಣ ಒಂದು ಶಿಲೆಯಲ್ಲಿ ಮಾಡಿರೋದು ಇದು. ಮತ್ತು ಈ ಕಡೆ ಬನ್ನಿ ನೋಡಿ, ಇಲ್ಲಿ ಅಂದಾಜು ಬೇಲೂರು ದೇವಸ್ಥಾನದಲ್ಲಿ ಹೊರಭಾಗ ಒಳಭಾಗ 10,000ಕ್ಕೂ ಹೆಚ್ಚು ವಿಗ್ರಹಗಳಿದೆ. ಹಳೆಬೀಡಲ್ಲಿ ಇದು 2ರಷ್ಟು ಬರುತ್ತೆ, 20,000 ವಿಗ್ರಹ. ಅಲ್ಲಿ ರಾಮಾಯಣ, ಮಹಾಭಾರತ, ವೇದ, ಭಾಗವತ, ಉಪನಿಷತ್ತಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಇಲ್ಲಿ ಅವರ ಸಾಮಾಜಿಕ ಜೀವನಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ದೇವಸ್ಥಾನನ ಸಂಪೂರ್ಣ ಸರ್ವೆ ಮಾಡಿದ್ದಾರೆ, ಫೋಟೋಗ್ರಾಫ್ಸ್ ತೊಗೊಂಡಿದ್ದಾರೆ. ಅದರೊಳಗೆ ಕೆಲವನ್ನ ಮಾಸ್ಟರ್ ಪೀಸಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದಾರೆ. ಅದರೊಳಗೆ ನಂಬರ್ 1 ಅಂದರೆ ಈಗ ನಾವು ನೋಡ್ತಾ ಇರೋದು ಉಗ್ರ ನರಸಿಂಹ, ಹಿರಣ್ಯಕಶಿಪನ ಕರಳನ್ನು ಬಗೆದು ಮಾಲೆ ಹಾಕಿರೋದು ನೋಡಿ. ಇದು ನೋಡಲಿಕ್ಕೆ ಕರಳು ಮಾಲೆ ಥರ ಕಾಣಿಸ್ತಾ ಇದೆ, ಹಾರದ ಹಾಗೆ. ಆ ನಾಲ್ಗೆ ನೋಡಿ ಶಾರ್ಪಾಗಿ ಮೇಲೆತ್ತಿರೋದು, ಕಣ್ಣುಗುಡ್ಡ ಹೊರ ಬಂದಿದೆ, ಹುಬ್ಬು ಮೇಲೆ ಹರಿಸಿ ಹಾಗೆ ಬೀಭತ್ಸ ರೂಪ ತೋರಿಸ್ತಾರೆ. ಅಂದರೆ ನಾವು ಎಕ್ಸ್ಪ್ರೆಷನ್ಸನ್ನು ಬರೆಯೋದು ಪೆನ್ಸಿಲ್ನಲ್ಲಿ, ಪೇಂಟ್ ಮಾಡೋದೇ ಕಷ್ಟ, ಕಲ್ಲಿನಲ್ಲಿ ಅರಳಿಸ್ಯಾರೆ. ಮತ್ತು ನಾವು ಸಾಮಾನ್ಯ ಯಾವುದೇ ಗುಡಿಗಳಿಗೆ ಹೋದರೆ ಈ ಬ್ರಹ್ಮನ ವಿಗ್ರಹ ನೋಡೋದು ಬಹಳ ಅಪರೂಪ. ಇಲ್ಲಿ ಚತುರ್ಮುಖ ಬ್ರಹ್ಮ ತೋರಿಸಿದ್ದಾರೆ, ತಲೆ ಮೇಲ್ಗಡೆ ಗಂಟೆ ಇದೆ,
ಲೋಹದ ಮಾದರಿ ತೋರಿಸಿದೆ, ಮೆಟಲ್ ಚೈನ್ ಥರ ಇದೆ, ಕಲ್ಲಿನ ಸರಪಣಿ ಕೂಡ ಬಿಡಿಸ್ಯಾರ ಅವರು. ಹಾಗೆ ಪಕ್ಕದ್ದು ವರಹಾವತಾರ. ಹಾಗೆ ಈ ಕಡೆ ಕೆಳಗಡೆ ನರಸಿಂಹನ ಕೆಳಗಡೆ ಗೋಪುರ ಇದೆ ಇಲ್ಲಿ ನೋಡಿ, ಕೆಳಭಾಗದಲ್ಲಿ. ಈ ಕಡೆ ಬನ್ನಿ, ಕೆಳಗಡೆ ಗೋಪುರ ಇದೆ. ಇಲ್ಲಿ ಗಣೇಶನ ತೋರಿಸಿದ್ದಾರೆ, ಅಷ್ಟಭುಜ ವಿನಾಯಕ. ಸಾಮಾನ್ಯ ನಾವು ದಕ್ಷಿಣ ಭಾರತದಲ್ಲಿ 8 ಕೈ ಗಣಪತಿ ನೋಡೋದು ಬಹಳ ವಿರಳ. ಅದೇನಿದ್ರು ನಾರ್ತ್ ಪಾರ್ಟಲ್ಲಿ ನೋಡ್ತೀವಿ, ಮಹಾರಾಷ್ಟ್ರದಲ್ಲಿ ನೋಡ್ತೀವಿ, ಪುಣೆ ಮತ್ತು ಥಾನಾ, ಮುಂಬೈನಲ್ಲಿ. ಇಲ್ಲಿ ತೋರಿಸ್ತಾರೆ ಅಷ್ಟಭುಜ ವಿನಾಯಕ. ಕೆಳಗಡೆ ಮೂಷಿಕ ವಾಹನ, ನಾಟ್ಯ ಗಣಪ, ವಿದ್ಯಾಗಣಪ ಅಂತ ಹೇಳ್ತೀವಿ. ಸಾಮಾನ್ಯ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಈ ನಾಟ್ಯ ಗಣಪ, ವಿದ್ಯಾಗಣಪತಿಗೆ ವಿಶೇಷ ಪೂಜೆ. ಅದರೊಳಗೂ ವಿದ್ಯಾರ್ಥಿಗಳಿಂದ ಎಕ್ಸಾಮಿನೇಷನ್ ರಿಸಲ್ಟ್ ಬರಬೇಕಾದ್ರೆ ಹೆಚ್ಚಿಗೆ ಪೂಜೆ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಇದನ್ನು ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ. ಹಾಗೆ ವಿದ್ಯಾರ್ಥಿಗಳಿಂದ ಪೂಜೆ, ಅದರೊಳಗೂ ರಿಸಲ್ಟ್ ಬರಬೇಕಾದ್ರೆ ಹೆಚ್ಚಿಗೆ ಪೂಜೆ ಮಾಡಿರ್ತಾರೆ. ನಾವು ಸೀಸನ್ ಗಣೇಶ, ಸಪ್ಲಿಮೆಂಟ್ರಿ ಗಣೇಶ, ಆ್ಯನ್ಯಲ್ ಗಣೇಶ ಎಲ್ಲ ವಾಡಿಕೆ ಆಗಿದೆ ಹೆಸರುಗಳು ಬರೋದು. ನೋಡಿ ಈ ಕಡೆ ಬನ್ನಿ. ನೋಡಿ ಇಲ್ಲಿ ಸೂರ್ಯನಾರಾಯಣ, 7 ಕುದುರೆಗಳು, ಕೆಳಗಡೆ ಅರುಣ ಸಾರಥಿ, ಸಪ್ತಾಶ್ವರೋಡ ತೋರಿಸಿರೋದು. ಇದು ವೈಜ್ಞಾನಿಕವಾಗಿ ಈ ರೀತಿ ಕೂಡ ಹೇಳ್ತೀವಿ. ಸಪೋಸ್ ವೈಟ್ ಲೈಟು ಒಂದು ಪ್ರಿಸಮ್ ಮೇಲೆ ಪಾಸಾದಾಗ ಅದು ಸ್ಪ್ಲಿಟ್ ಅಪ್ ಇಂಟು 7 ಕಲರ್ಸ್ ಅಂತ ಹೇಳ್ತೀವಿ. ವಿಬ್ಗಯ, ಸ್ಪೆಕ್ಟ್ರಮ್, ವಿಬ್ಜಾರ್ನ ತೋರಿಸ್ಯಾರ ನೋಡಿ. 7 ವರ್ಣಗಳು. ಅಂದರೆ ಅವರು ಆಧುನಿಕತೆ ಇತ್ತು, ವೈಜ್ಞಾನಿಕತೆ, ವಿಚಾರ, ಚಿಂತನೆ ಎಲ್ಲ ಮಾಡ್ತಾಯಿದ್ರು. ಇದು ಕೆಲವು ಉದಾಹರಣೆ ಅಷ್ಟೇ. ಮತ್ತು ನಾವು ಯಾವುದೇ ಹೊಯ್ಸಳ ಮಾನ್ಯುಮೆಂಟಿಗೆ ಹೋದರೆ ನೋಡಿ ಈ ಕಡೆ ಬನ್ನಿ. ಈ 3 ಸಾಲುಗಳನ್ನ ನೋಡ್ತೀವಿ ನಾವು. ಕುದುರೆ ಸವಾರ, ಮಧ್ಯದಲ್ಲಿ ಸಿಂಹ, ಕೆಳಗಡೆ ಆನೆ. ಪ್ರಪಂಚದಲ್ಲಿ ವೇಗ ಹೋಗೋ ಪ್ರಾಣಿ ಅಂದರೆ ಕುದುರೆ, ಶೌರ್ಯಕ್ಕೆ ಸಿಂಹ, ಶಕ್ತಿಶಾಲಿ ಆನೆ. ವೇಗ, ಶೌರ್ಯ, ಶಕ್ತಿ, ಯಾರಲ್ಲಿ ಈ 3 ಸಂಕೇತಗಳಿರುತ್ತೆ, ಈ ಸಾಮರ್ಥ್ಯ ಇರುತ್ತೆ, ಅವ್ರ ಜೀವನದಲ್ಲಿ ಮಾಡೋ ಕಾರ್ಯ ಪರಿಪೂರ್ಣ ಹೊಂದುತ್ತೆ ಅಂಥೇಳಿ. ಮತ್ತು ಇದು ಹಿಂಭಾಗ ನೋಡಲಿಕ್ಕೆ ಒಂದು ರಥದ ಮಾದರಿ ಇದೆ. ನಾವೀಗ ಬಹುಮಹಡಿ ಕಟ್ಟಡ ಹೇಗೆ ಕಟ್ತೀವಿ ಹಾಗೆ ಮಹಡಿಗಳು. ಇದು ಗ್ರೌಂಡ್ ಫ್ಲೋರ್, ಮೇಲ್ಗಡೆ ಮೊದಲನೇ ಅಂತಸ್ತಿದೆ, ಮುಂದ್ಗಡೆ ಬಾಲ್ಕನಿ ಮಾಡಿದ್ದಾರೆ ನೋಡಿ, ಕಾಲಮ್ಸ್ಗಳು ಕೊಡಿ. ಹಾಗೆ ಕೆಳಗೂ ಕೂಡ ಬಾಲ್ಕನಿ ಮಾಡಿದ್ದಾರೆ ನೋಡಿ. ಇಲ್ಲಿ ಅಷ್ಟೇ ಗ್ಯಾಪ್ಗಳಿದೆ ಸಲೀಸಾಗಿ. ಒಳಗಡೆ ಕೂತ್ಕೊಳ್ಳಿಕ್ಕೆ ವರಾಂಡ, ಸಿಟೌಟ್, ಪೋರ್ಟಿಕೋ ಅಂತೆಲ್ಲ ಬಳಸ್ತೀವಲ್ಲ ನಾವು, ಮಹಡಿಗಳು, ಅದು ತೋರಿಸ್ಯಾರೆ. ಅಂದರೆ ಆಧುನಿಕತೆ ಏನಿದೆ ಎಲ್ಲ ಹಿಂದೆ ಇದ್ದಂಥದ್ದು. ಮತ್ತು ನಾವು ಅದು ಲಕ್ಷ್ಮೀ ದೇವಸ್ಥಾನ, ವಿಜಯನಗರ ಅರಸರು ಕಟ್ಟಿಸಿರೋದು. ಕೃಷ್ಣದೇವರಾಯ 1530ರಲ್ಲಿ ನಿರ್ಮಾಣ ಮಾಡಿರೋದು. ಅದರ ಪಕ್ಕದಲ್ಲಿ ತುಂಬ ಕಂಬಗಳಿದೆ. ವಿಜಯನಗರ ಕಲ್ಯಾಣ ಮಂಟಪ ಅದು ಕೂಡ ಕೃಷ್ಣದೇವರಾಯರು ಕಟ್ಟಿಸಿದ್ದಾರೆ. ಹಾಗೆ ಮತ್ತೊಂದು ಹೊಯ್ಸಳರೇ ಕಟ್ಟಿಸಿರೋದು, ನಕ್ಷತ್ರ ಆಕಾರದ ಪೀಠದ ಮೇಲೆ ಮಾಡಿರೋ ವೀರನಾರಾಯಣ ದೇವಸ್ಥಾನ. ಆ ಕಡೆಯಲ್ಲಿ ಮತ್ತೊಂದು ಲಕ್ಷ್ಮೀ ಗುಡಿ ಬರುತ್ತೆ. ನಾವು ವಿಷ್ಣುವಿಗೆ 2 ಪತ್ನಿಯರು ಹೇಳ್ತೀವಿ, ಶ್ರೀದೇವಿ, ಭೂದೇವಿ. ಹಾಗೆ ಚೆನ್ನಕೇಶವನಿಗೂ ಅಷ್ಟೇ, ಸೌಮ್ಯನಾಯಕಿ, ರಂಗನಾಯಕಿ, 2 ಲಕ್ಷ್ಮೀ ಗುಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಈ ಕಡೆ ಬನ್ನಿ. ನೋಡಿ ಈ ಕಡೆ ನೋಡಿ, ಸಾಮಾನ್ಯ ಹಿಂಭಾಗ ಈ ಥರ ಕೋನಗಳು, ತುದಿಗಳು ಬರುತ್ತೆ. ಒಟ್ಟು ಬೇಲೂರು ದೇವಾಲಯದಲ್ಲಿ ಈ ಥರ 32 ತುದಿಗಳು, ಕೋನಗಳು ಬರುತ್ತೆ. ಅದಕ್ಕೆ ಸರಿ ಸಮನಾಗಿ ಮೇಲ್ಗಡೆ ಕೂಡ ಬರುತ್ತೆ. ಉದಾಹರಣೆಗೆ ನಾವು ಮೇಲ್ಗಡೆಯಿಂದ ಒಂದು ಲೈನನ್ನು ಎಳಿತಾ ಹೋದರೆ ಆ ಮೇಲಿಂದ ಪ್ರತಿಯೊಂದು ಬಿಂದುಗಳನ್ನು, ಪಾಯಿಂಟ್ಗಳನ್ನು ಮೀಟ್ ಆಗುತ್ತೆ. ಇಲ್ಲಿ ಅಂದರೆ ಮೇಲಿಂದ ಈಕ್ವಲ್ ನಂಬರ್ ಆಫ್ ಆ್ಯಂಗಲ್ ಮತ್ತು ಎಡ್ಜಸ್, ಸಮನಾದ ತುದಿಗಳು, ಕೋನಗಳು. ಹಾಗಾಗಿ ಮೇಲಿಂದ ಇದು ನೋಡಲಿಕ್ಕೆ ಪದ್ಮಾಕೃತಿ ಕಾಣುತ್ತೆ. ಮತ್ತು ಇಲ್ಲೆಲ್ಲ ಹಲವು ರಿಪೀಟ್ ಆಗಿರೋದು ದೇವತೆಗಳ ವಿಗ್ರಹಗಳಿದೆ. ಮೇಲ್ಗಡೆಯಿಂದ ಬರುತ್ತೆ. ಹಲವು ವಿಷ್ಣು ರೂಪಗಳನ್ನು ತೋರಿಸಿದ್ದಾರೆ. ಹಾಗೆ ಕೆಳಗಡೆ ಅಲಂಕಾರಕ್ಕೆ ಗೋಪುರಗಳು ಬರುತ್ತೆ, ಚಿಕ್ಕದಾಗಿ, ಚಿಕ್ಕ ಚಿಕ್ಕ ಗೋಪುರಗಳು. ಮತ್ತು ಗುಡಿ ಸುತ್ತ ಪ್ರಾಕಾರದಲ್ಲಿ ಕೆಳಗಡೆ ಆನೆಗಳಿದೆ ನೋಡಿ. ಗಜಪಥ ಗುಡಿ ಸುತ್ತ ಬರುತ್ತೆ ಇಲ್ಲಿ. ಹಾಗೆ ಈ ಕಡೆ ಬನ್ನಿ ನೋಡಿ. ಇದೊಂದು ಆಧುನಿಕ ಹೆಣ್ಣು, 12ನೇ ಶತಮಾನದ ಆಧುನಿಕ ಹೆಣ್ಣು ಅಂತ ಹೇಳ್ತಾರೆ. ಈಗೆಲ್ಲ ಸಂಜೆ ಹೊತ್ತು ಈವ್ನಿಂಗ್ ವಾಕ್ ಹೋಗೋದಕ್ಕೆ ತಯಾರಿ ಹಾಕ್ತಾರೆ, ಹಾಗೆ ಹಾಕಿ ಕೂಡ ಅಲಂಕಾರ ಮಾಡ್ತಾಯಿದ್ರು. ತಲೆ ಹಿಂದ್ಗಡೆ ತುರುಬ್ ನೋಡ್ತಾ ನೋಡಿ. ಇದು ನೋಡಲಿಕ್ಕೆ ನಾವು ಹಿಂದೆ ಅಜಂತಾ ಹೇರ್ ಸ್ಟೈಲ್, ಕಲ್ಪನಾ ಹೇರ್ ಸ್ಟೈಲ್, ಸಾರಭಾನು ಹೇರ್ ಸ್ಟೈಲ್ ಹಿಂದೆಲ್ಲ ಗಂಟು ಹಾಕೋರು, ಅದೆಲ್ಲ ಫ್ಯಾಷನ್ ಹೋಗಿದೆ. ಸಡನ್ನಾಗಿ ನೋಡಲಿಕ್ಕೆ ಇದು ಬಜಾಜ್ ಸ್ಕೂಟ್ರಿನ ಟೈರ್ ಬರುತ್ತಲ್ಲ, ಈ ಸ್ಟೆಪ್ನಿ ಥರ ಇದೆ, ಟೈರ್ ಥರ ಕಾಣುತ್ತೆ, ಕ್ಲಿಪ್ ಇದೆ, ಹಿಂದ್ಗಡೆ ಟೇಪ್ ಇದೆ. ಕೆಳಗಡೆ 2 ಹುಡುಗರು, ಒಬ್ಬ ಹುಡುಗ ಒಂದು ಪ್ರಾಣಿ ಹಿಡಿದು ವಾಕ್ ಹೋಗ್ತಿರೋ. ನಾವು ಪೆಟ್ ಎನಿಮಲ್ಸ್ ಜೊತೆ ಈಗ ಏನು ವಾಕ್ ಹೋಗ್ತೀವಿ, ಆ ಕಾಲದಲ್ಲಿ ಕೂಡ ಅದು ಪದ್ಧತಿ ಇತ್ತು. ಮತ್ತು ಈ ಕಡೆ ಬನ್ನಿ, ಇದು ಟ್ಯೂಬ್ ಇದು.
ಹಿಂದೆ ಇದು ಮಕರ ಪ್ರಣಾಳ ಅಂಥೇಳಿ ಈ ಮೊಸಳೆ ಬಾಯಿ ಬರುತ್ತಲ್ಲ ಆ ಥರದ್ದು ಬಳಪದ ಕಲ್ಲಿಂದಿತ್ತು. ಈಗ ಹಳೆಬೀಡಲ್ಲಿ ಅದೇ ಮಾದರಿ ಇದೆ. ಇದು ಮುರಿದು ಹೋದ ಮೇಲೆ ಇದನ್ನು ಮಹಾರಾಜರ ಕಾಲದಲ್ಲಿ ರಿಪೇರಿ ಆಗಿದೆ. ಇದು ಒಳಗಡೆಗೆ ಕನೆಕ್ಟ್ ಆಗಿದೆ ಗರ್ಭಗುಡಿಗೆ. ಆ ಮೂಲ ವಿಗ್ರಹಕ್ಕೆ ಅಭಿಷೇಕ ಎಲ್ಲ ಆದ ನಂತರ ಗುಡಿ ತೊಳೆದ ನಂತರ ಈ ಡ್ರೈನೇಜ್ ವಾಟರ್ ಏನಿದೆ ಒಳಗಡೆ ಇಲ್ಲಿಂದ ಹರಿದು ಬಂದು ಕೆಳಗಡೆ ಬೀಳುತ್ತೆ. ಇಲ್ಲಿ ಒಂದು ಒಳಚರಂಡಿ ವ್ಯವಸ್ಥೆ ಮಾಡಿದ್ದಾರೆ, ಚೇಂಬರ್ ಮಾಡಿ ಟ್ಯೂಬ್ ಥರ ಮಾಡಿದ್ದಾರೆ. ನೀರು ಇಲ್ಲಿಂದ ಹರಿದು ಹೋಗಿ ಇಲ್ಲೊಂದು ಚಿಕ್ಕ ಹೊಂಡ ಮಾಡಿದ್ದಾರೆ, ಅಲ್ಲಿ ಶೇಖರಣೆ ಆಗೋ ಹಾಗೆ. ಅಂದರೆ ಅಂಡರ್ ಡ್ರೈನೇಜ್ ಸಿಸ್ಟಮ್ ಏನಿದೆ ಅದು ಕೂಡ ಆಗಿನ ಕಾಲದಲ್ಲೇ ಪ್ಲ್ಯಾನ್ ಮಾಡಿದರು. ಅಂದರೆ ಸಿವಿಲ್ ಇಂಜಿನಿಯರಲ್ಲಿ ಅವರು ಅಷ್ಟು ಅಡ್ವಾನ್ಸ್ ಆಗಿದ್ದರು ಅಂತ. ನೋಡಿ ಈ ಕಡೆ ಬನ್ನಿ, ವಿಷ್ಣು ಪಾದ ಆಯಿತು. ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ, ಕಾರಣ ಒಳಗಡೆ ಮೂಲ ವಿಗ್ರಹ ಏನಿದೆ 9 ಅಡಿ ಬರುತ್ತೆ, ಪೀಠ 3 ಅಡಿ ಇದೆ, ಒಟ್ಟು 12 ಅಡಿ ಇದೆ. ಅದಕ್ಕೆ ಅನುಗುಣವಾಗಿ ದೊಡ್ಡದಾಗಿ ಮಾಡಿರೋದು. ಮತ್ತು ಇದು ವರಹಾವತಾರ. ಮೇಲ್ಗಡೆ ಭೂದೇವಿ, ಕೆಳಗಡೆ ಹಿರಣ್ಯಾಕ್ಷಸನ ಸಂಹಾರ ಮಾಡ್ತಾ ಇರೋದು, ವಿಷ್ಣುವಿನ 3ನೇ ಅವತಾರ. ಮತ್ತು ನಕ್ಷತ್ರ ಮಾದರಿ ನಾವು ಆ ಕಡೆ ಏನು ನೋಡಿದ್ವು ಅದೇ ಮಾದರಿ ಇಲ್ಲೊಂದು ಕಂಬ. ಅಂದರೆ ಈಗ ಮತ್ತೆ ಹಿಂಭಾಗ ಮುಗಿಸಿ ಮುಂಭಾಗಕ್ಕೆ ಬರ್ತಾಯಿದ್ದೀವಿ ನಾವು. ನೋಡಿ ಈ ಕಡೆ ಇದೊಂದು ವಿಗ್ರಹ ನೋಡಿ, ಇದು ಅರ್ಜುನ ದ್ರೌಪದಿ ಸ್ವಯಂವರ ದೃಶ್ಯ. ಇದು ಕೆಳಗಡೆ ಎಣ್ಣೆ ಕೊಪ್ಪರಿಕೆಯಲ್ಲಿ ಆ ಪ್ರತಿಬಿಂಬ ಮೇಲ್ಗಡೆ ಇರುವಂಥ ಮೀನಿಂದ ನೋಡಿ ಮೇಲೆ ಮೀನು ನಾಟಿದೆ ನೋಡಿ, ಇಲ್ಲಿ ಹೊಡಿರೋದು. ಆ ಮೀನು ಕೂಡ ಬಿಲ್ಲಿಗೆ ಬಿಟ್ಟಾಗ ಹೊಡೆದಾಗ ಮೀನಿನ ಕಣ್ಣಿಗೆ ಬಿಲ್ಲು ನಾಟಿರೋದಲ್ಲಿ. ಹಿಂದೆ ಈ ವಿಗ್ರಹದಲ್ಲಿ ಕೈನಲ್ಲಿ ಬಿಲ್ ಕೂಡ ಇತ್ತು ಅರ್ಜುನಂಗೆ, ಅದಕ್ಕೆ ತಂತಿ ಕೂಡ ಕಲ್ಲಲ್ಲೇ ಮಾಡಿದರು. ಸಪೋಸ್ ನಾವು ಅದನ್ನು ಟಚ್ ಮಾಡಿದ್ರೆ ಶಬ್ದ ಬರೋದು. ಜನ ಅದು ತಪ್ಪಾಗಿ ಗ್ರಹಿಸಿ ಸಪ್ತಸ್ವರ ಬರುತ್ತೆ, ಮ್ಯೂಸಿಕಲ್ ಪಿಲ್ಲರ್ ಹಂಪಿನಲ್ಲಿ ಇದೆಯಲ್ಲ ವಿಜಯ ವಿಠ್ಠಲ ಮಂದಿರದಲ್ಲಿ, ಅದೇ ಮಾದರಿ ಇಲ್ಲೂ ಕೂಡ ಹೊಡೆದ ಶಬ್ದ ಬರುತ್ತೆ. ಜನ ಟ್ರೈ ಮಾಡಿ ತಂತಿ ಹಾಳು ಮಾಡಿದ್ರು, ಬಿಲ್ ಹಾಳು ಮಾಡಿದ್ರು, ಕಡೆಗೆ ಮೇಲ್ಗಡೆ ಹತ್ತಿ ಕಲ್ಲಿನಲ್ಲಿ ವಿಗ್ರಹ ಉಜ್ಜಿ ತೀಡಿ ಹಾಳು ಮಾಡಿದ್ರು. ಇದೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಳು ಮಾಡಿದ್ದಾರೆ. ಹೀಗೆಲ್ಲ ಮುಟ್ಲಿಕ್ಕೆ ಅವಕಾಶ ಇಲ್ಲ. ಉದಾಹರಣೆಗೆ ಇಲ್ಲಿ ನೋಡಿ, ನಿಮ್ಮ ಹಿಂಭಾಗದಲ್ಲಿ ಡೋಂಟ್ ಟಚ್ ದ ಕಾರ್ವಿಂಗ್ಸ್ ಅಂತ ಬರ್ದಿದ್ದಾರೆ ನೋಡಿ. ಇದೆಲ್ಲ ಡಿಪಾರ್ಟ್ಮೆಂಟ್ನವ್ರು ಇಟ್ಟಿರೋದು ಎಚ್ಚರಿಕೆಗೆ, ವಿಗ್ರಹಗಳನ್ನು ಮುಟ್ಟಬಾರದು ಅಂತ. ಕಾನೂನು ರೀತಿ ವಿಗ್ರಹ ಎಲ್ಲ ಮುಟ್ಟೋದು ಅಪರಾಧ ಆಗಿ. ಈ ಕಡೆ ಬನ್ನಿ, ನೋಡಿ ಇಲ್ಲಿಂದ ಬನ್ನಿ, ಹೀಗೆ ಶಿಲಾಬಾಲಿಕೆಯರು ಪ್ರಾರಂಭ ಆಗುತ್ತೆ. ಆ ಪೈಕಿ ಇದೊಂದು ಬಹಳ ಅಪರೂಪವಾಗಿರುವಂಥದ್ದು. ಮತ್ತೊಂದು ಬೇಟೆಗಾತಿ ಸಫಲತೆ ಹೊಂದು ಮನೆಗೆ ಬರ್ತಾ ಇರೋದು. ಈ ಕಿವಿಗೆ ಹಾಕಿರೋ ಬೆಂಡೋಲೆ ನೋಡಿ, ರಂಧ್ರ ಮಾಡಿದ್ದಾರೆ, ನಕ್ಷತ್ರ ಆಕಾರದಲ್ಲಿದೆ. ಮತ್ತು ಹಿಂಭಾಗದಲ್ಲಿ ಗಂಟು ಹಾಕಿರೋದು, ಅದು ಬಿಸಿಲಿದ್ದಾಗ ಕ್ಲೀನಾಗಿ ಕಾಣುತ್ತೆ. ಕೂದಲಿನ ಎಳೆಗಳು ಕೂಡ ಬಿಡಿಸ್ಯಾರೋದು. ಹೂವಿಂದ ಸುತ್ತಿರೋದು ಬಿಲ್ಲು. ಕೆಳಗಡೆ ಒಂದು ದಾಸಿ ಸತ್ತ ಪ್ರಾಣಿನ ದೇಹನ ಹೊತ್ಕೊಂಡು ಬರ್ತಾ ಇರೋದು. ಇಲ್ಲಿ ಜಿಂಕೆ ಥರ ಇದೆ. ಹಾಗೆ ಆಕೆ ಬಲಭಾಗದಲ್ಲಿ ಒಂದು ದಾಸಿ, ಆ ಕಾಲ ಹತ್ರ ಒಬ್ಬ ಹುಡುಗ ಕುಳಿತು ಆಕೆ ಕಾಲಿಗೆ ಹೊಕ್ಕಿರೋ ಮುಳ್ಳನ್ನು ತೆಗಿತಿರೋ ಹಾಗೆ. ನಾವು ಗಾದೆ ಮಾತು ಹೇಳ್ತೀವಿ ನೋಡಿ, ಆಟಾಳಿಗೆ ಮೋಟಾಳು, ಮೋಟಾಳಿಗೆ ಚೋಟಾಳು ಅಂತ ಹೇಳ್ತೀವಲ್ಲ, ಆ ದಾಸ್ಯತ್ವ ಕೂಡ ಆಗಿನ ಕಾಲದಲ್ಲಿ ತೋರಿಸ್ಯಾರ. ಮತ್ತು ಸೂಕ್ಷ್ಮತೆ ನೋಡಿ, ಆಭರಣಗಳನ್ನ ಎಷ್ಟು ಸೂಕ್ಷ್ಮವಾಗಿ ಕುಸುರಿ ಕೆತ್ತನೆ ಮಾಡಿದ್ದಾರೆ. ಕಾಲು ಕಡಗ ನೋಡ್ಬೋದು, ಕಾಲು ಚೈನು, ಕಾಲು ಬೆರಳುಗಳನ್ನ ಮೇಲೆ ಎತ್ತಿರೋದು ನೈಜತೆಯಿಂದ ತುಂಬಿದೆ. ಅದು ಅಂದರೆ ಒಂದೊಂದನ್ನು ಈ ರೀತಿ ಆಲೋಚನೆಯಿಂದ ಮಾಡಿರೋದು. ಹಾಗಾಗಿ ಈ ಶಿಲಾಬಾಲಕಿಯರು ಬೇಲೂರಿನಲ್ಲಿ ಹಳೆಬೀಡಲ್ಲಿ ಏನಿದೆ ಎಲ್ಲ ಜಗತ್ ಪ್ರಸಿದ್ಧಿ. ಈ ಥರ ವಿಗ್ರಹ ನೀವು ಮತ್ತೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೊಯ್ಸಳ ಮಾನ್ಯುಮೆಂಟಲ್ಲಿ ನೋಡ್ತೀರಾ, ಅದರೊಳಗೆ ಇರೋದ್ರೊಳಗೆ ಸುರಕ್ಷಿತ ಇರೋದು ನಮ್ಮ ಬೇಲೂರು ದೇವಸ್ಥಾನ. ಈ ಕಡೆ ಇದು ಉತ್ತರಕ್ಕಿರೋ ಬಾಗಿಲು, ನಾವು ವೈಕುಂಠ ದ್ವಾರ, ಸ್ವರ್ಗದ ಬಾಗಿಲು ಅಂತ ಕೂಡ ಹೇಳ್ತೀವಿ. ಉತ್ತರಾಯಣ ಪುಣ್ಯ ಕಾಲದಲ್ಲಿ ಅಂದರೆ ಜನವರಿ 1ನೇ ತಾರೀಕಿಂದ ಮಕರ ಸಂಕ್ರಾಂತಿ ಏನು ಬರುತ್ತೆ 14 ಅಥವಾ 15 ಜನವರಿ ಅಲ್ಲಿವರೆಗೂ 14-15 ದಿವಸ ಇದು ವಿಶೇಷವಾಗಿ ಸಂಜೆ 6:30ಗೆ ಒಳಗಡೆ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ಆ ಉತ್ಸವ ಮೂರ್ತಿನ ಇಲ್ಲಿ ಕೊಂಡೊಯ್ತಾರೆ. ಆಗ ಭಕ್ತಾದಿಗಳ ಒಳಭಾಗದಿಂದ ಹೊರಭಾಗ ಪ್ರವೇಶ ಮಾಡ್ತಾರೆ. ಅವ್ರು ಮಾಡಿರ್ತಕ್ಕಂಥ ಅವರು ಮುಕ್ತಿ ಹೊಂದುತ್ತಾರೆ, ಮಾಡಿರ್ತಕ್ಕಂಥ ಪಾಪ ಪರಿಹಾರ ಆಗುತ್ತೆ. ಸ್ವರ್ಗದ ಬಾಗಿಲು, ವೈಕುಂಠ ದ್ವಾರ ಅಂತ ಹೇಳ್ತಾರೆ. ಇದು ನೋಡಿ, ಇದು ಪೂರ್ಣ ಮೋಹಿನಿ ನೃತ್ಯ. ಇದು ತಲೆ ಮೇಲೆ ಕೈ ಇಟ್ಕೊಂಡು ಭಸ್ಮ ಮೋಹಿನಿ ನೃತ್ಯದ ಒಂದು ಭಾಗ, ಅಂತಿಮ ನೃತ್ಯದ ಭಾಗ ತೋರಿಸಿದ್ದಾರೆ. ಉದಾಹರಣೆಗೆ ಆ ವಿಗ್ರಹನ ನಾವು ಹೊರಗಡೆಗೆ ಇಳಿಸ್ಬಿಡ್ವು. ಒಂದು ವೇಳೆ ಆ ವಿಗ್ರಹ ಹೊರಗಡೆ ನಿಲ್ಲಿಸಿ ಸ್ಟ್ರೈಟಾಗಿ ಇಳಿಸಿ ಒಂದು ದಾರ ಮೇಲಿಂದ ಕೈ ಬೆರಳಿಂದ ಕಾಲು ತುದಿಯವರೆಗೆ ಬಿಟ್ಟು ನಾವು ಮೇಲ್ಗಡೆಯಿಂದ ನೀರಿನ ಹನಿನ ಬಿಡ್ತಾ ಹೋದರೆ ಆ ಕಿರುಬೆರಳು ತುದಿಯಿಂದ ನೇರವಾಗಿ ಆಕೆ ಮೂಗಿನ ತುದಿಗೆ ಬಂದುಬಿಡುತ್ತೆ. ನಂತರ ಆಕೆ ಎಡಸ್ತನ ತುದಿಗೆ ತಗಲಿ ಆ ಮೇಲೆತ್ತಿರೋ ಕಾಲಿಂದ ಪೀಠದಿಂದ ಕೆಳಗೆ ಬೀಳುತ್ತೆ. ಅಂದರೆ 4 ಬಿಂದುಗಳು ಸರಳ ರೇಖೆ, 90 ಡಿಗ್ರಿ ಆ್ಯಂಗಲ್, ಪ್ಲಮ್ ಲೈನ್, ಅಷ್ಟು ಅಕ್ಯುರೇಸಿ ಇದೆ. ಇದನ್ನು ಸುಮಾರು 1926ನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಬೇಲೂರಿಗೆ ಭೇಟಿ ನೀಡಿದಾಗ ವಿಗ್ರಹ ಕೆಳಗಡೆಗೆ ಇಳಿಸಿ
ಅದನ್ನು ಅವ್ರಿಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿ, ಅಂದರೆ ಶಿಲ್ಪಿಯ ಜಾಣ್ಮೆ ಯಾವ ರೀತಿ ಇತ್ತು ಅಂತ. ಕೊನೆಯದಾಗಿ ಇದನ್ನು 1952ರಲ್ಲಿ ಭಾರತದ ಮೊದಲನೇ ರಾಷ್ಟ್ರಪತಿಗಳಾದ್ಯಂತ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಂದಾಗ ಅವ್ರಿಗೆ ತೋರಿಸ್ಯಾರೆ. ಅದಾದ ನಂತರ ಸರ್ಕಾರದವರು ಅದನ್ನು ಸ್ಟಾಪ್ ಮಾಡ್ಯಾರೆ, ಅದನ್ನು ಮುತ್ತಲಿಕ್ಕೆ ಅವಕಾಶ ಇಲ್ಲ. ಈ ಕಡೆ ಬನ್ನಿ, ಈಗ ಬನ್ನಿ. ಇಲ್ಲಿ ಹಸ್ತರೇಖೆ ನೋಡುವುದು ನಾವಿಲ್ಲಿ. ಆ ಶಿಲಾಬಾಲಿಕೆ ಕೈನಲ್ಲಿ 2 ಲೈನ್ ಇದೆ, ಮತ್ತೊಂದು ಕೈನಲ್ಲಿ ಪುಸ್ತಕ ಹಿಡಿದಿರೋದು, ತುಳಸಿ ಮಾಲೆ ಹಾಕಿರೋದು ನೋಡಿ, ಮಣಿಮಣಿಯಾಗಿದೆ. ಭವಿಷ್ಯಗಾತಿ, ನಾವು ಫಾರ್ಚೂನ್ ಟೆಲ್ಲರ್ ಅಂತೀವಲ್ಲ, ಆ ಭವಿಷ್ಯಗಾತಿನ ತೋರಿಸಿದೆ. ಹಾಗೆ ನಂತರ ಬರೋದು ಪಂಕ ನೃತ್ಯ, ಕೈನಲ್ಲಿ ಬೀಸಣಿಕೆ ಹಿಡಿದಿರೋದು. ಬೀಸಣಿಕೆ ಹಿಡಿದು ಸುಸ್ತಾಗಿರೋ ಹಾಗೆ ಮುಖದ ಭಾವನೆ ತೋರಿಸಿದ್ದಾರೆ. ಹೀಗೆ ಒಂದೊಂದರೊಳಗೂ ಒಂದೊಂದು ಭಾವನೆಗಳಿದೆ. ಇನ್ನೊಂದು ಅತಿ ಮುಖ್ಯವಾದ್ದು ಅಂದರೆ ಈ ಕಡೆಯಿಂದ ಬಂದು ನೋಡಿ, ಈ ಶಿಲಾಬಾಲಿಕೆ ಹೀಗೆ ಅಲಂಕಾರ ಮಾಡಿ ನಿಂತಿರೋದು. ಆ ಕೈ ಬೆರಳುಗಳು ಮತ್ತು ಮುಖದಲ್ಲಿ ಜಂಬ ಇದೆ, ಆ ಹುಬ್ಬುಗಂಟು ಹಾಕಿ ಮುಖದಲ್ಲಿ ಜಂಬ ತೋರಿಸ್ತಾರೆ. ನಿಂತಿರೋದು ಬಹಳ ಟಿ ವಿಯಿಂದ. ಬಹುಶಃ ತನ್ನಷ್ಟು ಸೌಂದರ್ಯ ಮತ್ತಾರೂ ಇಲ್ಲ, ತಾನೇ ಅತ್ಯಂತ ಸುಂದರಿ, ನಾವು ಮಿಸ್ ವರ್ಲ್ಡ್ ಅಂತೀವಲ್ಲ ಹಾಗೆ ತಾನೇ ಚೆಲುವೆ ಅಂತ ನಿಂತಿರೋ ಹಾಗೆ ತೋರಿಸ್ಯಾರೆ. ಆದರೆ ಕೆಳಗಡೆ ಒಂದು ದಾಸಿ ಒಂದು ಕನ್ನಡಿ ಹಿಡಿದು ಆಕೆಗೆ ತೋರಿಸ್ತಿರೋದು, ಅಟ್ಲೀಸ್ಟ್ ನಿನ್ನ ಪ್ರತಿಬಿಂಬ ನಿನ್ನಷ್ಟೇ ಲಕ್ಷಣ ಇದೆ. ಅಂದರೆ ನಾವು ಎಷ್ಟೇ ಚೆಲುವೆನಾದರೂ ಗರ್ವ ಏನಿದೆ, ಅಹಂ ಇದೆ, ಅದು ಹೋಗೋವರೆಗೂ ಸಂಪೂರ್ಣ ಸೌಂದರ್ಯ ಹೊಂದೋದಿಲ್ಲ, ಅರ್ಧ ಸೌಂದರ್ಯವತಿ ಅಂತ ಹೇಳ್ತಾರೆ. ಮುಖದಲ್ಲಿ ಭಾವನೆ ತೋರಿಸಿರೋ ಜಂಬ ಇದೆ. ಘಮಂಡಿ, ಗರ್ವಗಾತಿ, ಅಭಿಮಾನೆ ಎಲ್ಲ ಸಂದರ್ಭೋಚಿತ ಹೆಸರುಗಳದು. ಮತ್ತು ಒಂದೊಂದು ಶಿಲಾಬಾಲಿಕೆ ಹೇರ್ ಸ್ಟೈಲ್ ನಾವು ಗಮನ ಇಟ್ಟು ನೋಡಿದ್ರೆ ಒಂದೊಂದು ರೀತಿ ಬರುತ್ತೆ, ಪ್ರತಿಯೊಂದರೊಳಗೂ ವ್ಯತ್ಯಾಸ ಇದೆ. 42 ಮಾದರಿ ಇಡೀ ದೇವಸ್ಥಾನದಲ್ಲಿ 100ಕ್ಕೂ ಹೆಚ್ಚು ಹೇರ್ ಸ್ಟೈಲ್ ಬರುತ್ತೆ. ನಾವು 1-2 ಹೇರ್ ಸ್ಟೈಲ್ ನೋಡಿ ಒಳಭಾಗಕ್ಕೆ ಹೋಗೋಣ. ಈ ಕಡೆ ಬನ್ನಿ, ಈ ಕಡೆಯಿಂದ ನೋಡಿ, ಇಲ್ಲಿ ತಲೆ ಹಿಂಭಾಗದಲ್ಲಿ ಗಂಟು ಹಾಕಿರೋದು, ಮೇಲ್ಗಡೆ ನವಿಲುಗರಿ ಥರ ತೋರಿಸಿರಿ. ಇಲ್ಲಿ ಪೀಕಾಕ್ ಹೇರ್ ಸ್ಟೈಲ್, ಮಯೂರ ಶಿಕೆ ಅಂತೇಳಿ ಹೇಳ್ತಾರೆ. ಹಾಗೆ ನಕ್ಷತ್ರಾಕಾರದ ಕಿವಿಗೆ ಬೆಂಡೋಲೆ ಹಾಕಿರೋದು. ಈ ಮೂಲೆಯಲ್ಲಿ ನೋಡಿ, ಇಲ್ಲಿ ತಲೆಗೆ ಗಂಟು ಹಾಕಿ ಹೇರ್ ಕ್ಲಿಪ್ ಹಾಕಿರೋ ಆಗಿದೆ. ಈಗೆಲ್ಲ ಅಶ್ವಗುಚ್ಛ, ಪೋನಿ ಟೈಲ್ ಅಂತ ಹೇಳಿ ಏನು ಬಳಸ್ತಾರೆ, ಈಗ ಫ್ಯಾಷನ್ ಏನಿದೆ ಪೋನಿ ಸ್ಟೈಲ್ ಅಂಥೇಳಿ, ಅದು ಕೂಡ ಅಷ್ಟೇ ಕುದುರೆ ಬಾಲದ ಹಾಗಿರೋವಂಥದ್ದು. ಇದು ಆಗಿನ ಕಾಲದಲ್ಲಿ ಕೂಡ ಫ್ಯಾಷನ್ ಆಗಿತ್ತು. ನಂತರ ಬರೋದು ಕೆಳಗಡೆ ಒಂದು ಸಖಿ ಕಾಲಿಗೆ ಉಂಗುರ ತೋರಿಸ್ಲಿಕ್ಕೆ ತಯಾರಾಗಿ ನಿಂತಿರೋದು. ಈಕೆ ಒಂಟಿ ಕಾಲಲ್ಲಿ ನಿಂತಿರೋದ್ರಿಂದ ಬ್ಯಾಲೆನ್ಸ್ಗೆ ಗ್ರಿಪ್ ಹಿಡಿಲಿಕ್ಕೆ ನೋಡಿ, ಒಂದು ಕೈನಲ್ಲಿ ಬಳ್ಳಿ ಹಿಡಿದಿದ್ರೆ ಆಕೆ ಬಲಗೈನಲ್ಲಿ ಒಂದು ಉಂಗುರ ಹಿಡಿದಿರೋದು. ಮುಂದಕ್ಕೆ ಹಾಕಿರುವಂಥ ಬಳೆ, ಆ ಲೂಸ್ ಬ್ಯಾಂಗಲ್ ಏನಿದೆ ಅದು ಮಾತ್ರ ಕೆಳಗಡೆಗೆ ಜಾರಿದೆ ನೋಡಿ. ಗ್ರಾವಿಟಿಗೆ ಲೂಸ್ ಬ್ಯಾಂಗಲ್ ಆಗಲಿ ವಾಚ್ ಆಗಲಿ ಕೆಳಗೆ ಏನು ಬರುತ್ತೆ ಆ ಸಹಜತೆ ಕೂಡ ತೋರಿಸ್ಯಾರ. ಅಂದರೆ ಆಲೋಚನೆ ಆ ಮಟ್ಟದಲ್ಲಿ ಇತ್ತು ಅಂತ. ಇನ್ನು ಕಡೆಯದಾಗಿ ಗಂಡು ವಿಗ್ರಹ ನೋಡ್ತೀವಿ ಇಲ್ಲಿ ನೋಡಿ, ಇದು ಡ್ರಮ್ಮನ್ನು ನುಡಿಸ್ತಾ ಇರೋದು. ಇಲ್ಲೂ ಅಷ್ಟೇ, ಈ ಕಡೆಯಿಂದ ಬನ್ನಿ, ಆ ಡ್ರಮ್ಮನ್ನು ಹೊಡೆದು ಅದು ಚರ್ಮದ್ದಾದರೆ ಸೌದು ಹೋಗುತ್ತಲ್ಲ, ಈ ಬದಿ ನೋಡಿ ಸೌದಿರೋ ಹಾಗೆ ತೋರಿಸ್ಯಾರ. ಈ ಕೆತ್ತನೆ ಮಾಡಿರೋದೇ ಹಾಗೆ ಅವ್ರ ಉದ್ದೇಶ. ಅಚಾನಕ್ ಅಲ್ಲಿ ಕೈ ಏನಿದೆ ಮುರಿದು ಹೋಗಿರೋದು, ಭಿನ್ನ ಆಗಿದೆ. ಪಕ್ಕದ್ದು ತಾಳ ಮಂಜಿರ, 2 ಕೈಯಲ್ಲಿ ತಾಳ ಹಿಡಿದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಪಕ್ಕವಾದ್ಯ ನುಡಿಸ್ತಾರೆ. ಈ ಗುಡಿ ಕಟ್ಟಲಿಕ್ಕೆ ನಾನು ಹೇಳಿದ್ನಲ್ಲ 103 ವರ್ಷ ಅಂತ. ಪ್ರಾರಂಭ ವಿಷ್ಣುವರ್ಧನ್ ಕಾಲದಲ್ಲಿ, ಮುಕ್ತಾಯ ಮೊಮ್ಮಗನ ಕಾಲದಲ್ಲಾಗಿದೆ. ಇನ್ನು ಒಳಗಡೆ ಕೆಲವು ಕಂಬಗಳಿದೆ, ಕಂಬಗಳು ನೋಡಿಕೊಂಡು ಲಾಸ್ಟಿಗೆ ಆ ಪಿಲ್ಲರ್ ನೋಡೋಣ. ಒಳಭಾಗ ಹೋಗೋಣ. ನೋಡಿ ಬನ್ನಿ ಒಳಗೆ. ಇಲ್ಲಿ ದೇವ್ರ ವಿಗ್ರಹ ತೆಗಿಯೋ ಹಾಗಿಲ್ಲ, ಮಿಕ್ಕದೆಲ್ಲ ತಗೋಬೋದು. ಬನ್ನಿ, ಹೀಗೆ ಬನ್ನಿ. ಸಾರಿ. ನೋಡಿ ಇಲ್ಲಿ ಒಳಭಾಗದಲ್ಲಿ ಈ ಥರ ಕಂಬಗಳು 48 ಕಂಬಗಳಿದೆ. ಪಂಚಶಿಲಾ ಸ್ತಂಭ, ಒಂದೊಂದು ಕಂಬ 5 ಕಲ್ಲಿನ ಸಂಯೋಜನೆ. ಉದಾಹರಣೆಗೆ ಇದು ಮೊದಲನೇ ಭಾಗ, 2, 3, 4, 5 ಇದೆಲ್ಲ ಹೊರಗಡೆ ತಯಾರು ಮಾಡಿಕೊಂಡು ತಂದು ಇಲ್ಲಿ ಫಿಕ್ಸ್ ಮಾಡಿರೋದು. ಇಂಟರ್ಲಾಕ್ ಸಿಸ್ಟಮಲ್ಲಿ ಜೋಡಿಸಿದ್ದಾರೆ. ಆಭರಣ ಡಿಸೈನ್ ನೋಡಲಿಕ್ಕೆ 8 ಮೂಲೆ ಬಳೆ ಬರುತ್ತಲ್ಲ ಹಾಗೆ. ಮತ್ತು ಇದು ನೋಡಿ ಶಾರ್ಪ್ ಎಡ್ಜಸ್ ಇದೆ, ಬ್ಲೇಡ್ ಥರ. ಇದೊಂದು ಮಾದರಿ ಬಳೆ ಮಾದರಿ. ಮೇಲ್ಗಡೆ ನೋಡಿ ಇಲ್ಲಿ ನೆಕ್ಲೆಸ್ ತೂಗು ಹಾಕಿರೋದು, ಲಾಂಗ್ ಚೈನ್ ಬರುತ್ತೆ. ಕಿವಿಗೆ ಲೋಲೋಕ್ಕು ಜುಮ್ಕಿ ಬರುತ್ತಲ್ಲ, ಆ ಲೋಲೋಕ್ಕು ಜುಮ್ಕಿ ಮಾದರಿ ಇರೋಂಥದ್ದು. ಈ ಥರ 48 ಕಂಬಗಳು, 48 ವಿಧಾನ. 8 ಮೂಲೆ, 16 ಮೂಲೆ, 32 ಮೂಲೆ, 64 ಮೂಲೆ, ಸಿಂಗಲ್ ಬ್ಯಾಂಗಲ್, ಡಬಲ್ ಬ್ಯಾಂಗಲ್, ಟ್ರಿಪಲ್ ಬ್ಯಾಂಗಲ್, ಹೀಗೆ ವ್ಯತ್ಯಾಸ ಇದೆ. ನಾವು ವಿಶೇಷವಾಗಿ 2 ಕಂಬ ತೋರಿಸ್ತೀನಿ ನಿಮಗೆ.
ನೋಡಿ ಅದರೊಳಗೆ ಮೊದಲನೇದಿದು ಬಹಳ ಸೂಕ್ಷ್ಮತೆ ಕುಸುರಿ ಕೆತ್ತನೆ ಇರುವಂಥದ್ದು, ಅತ್ಯಂತ ಸುಂದರವಾಗಿರೋದು. ಮತ್ತು ಇದು ನರಸಿಂಹದೇವರ ಕಂಬ ಅಂತ ಹೇಳ್ತೀವಿ. ಕಾರಣ ಇಲ್ಲೊಂದು ನರಸಿಂಹ ತೋರಿಸ್ಯಾರೆ. ನರಸಿಂಹ ಹೊಯ್ಸಳರ ಕುಲದೇವತೆ. ಈಗಲೂ ಕೂಡ ದೇವರಿಗೆ ಮೊದಲು ಪೂಜೆ ಮಾಡಬೇಕಾದ್ರೆ ಕಂಬದ ನರಸಿಂಹಂಗೆ ಪೂಜೆ ಮಾಡಿ ನಂತರ ಚೆನ್ನಕೇಶವನಿಗೆ ಮಾಡೋದು ರೂಢಿಯಾಗಿದೆ. ಕಾರಣ ಹೊಯ್ಸಳರ ಕುಲದೇವತೆ ನರಸಿಂಹ ಅದರಿಂದ. ಮತ್ತು ಇದು ದೇವಸ್ಥಾನದ ಕೈಪಿಡಿ ಅಂತಾರೆ. ವಾಲ್ಯೂಮ್ ಇಡೀ ದೇವಾಲಯದ ಹೊರಭಾಗ ಒಳಭಾಗ ನೋಡುವಂಥ ಮುಖ್ಯ ವಿಚಾರ ಏನಿದೆ ಈ ಕಂಬದಲ್ಲೇ ತೋರಿಸ್ಯಾರೆ. ಉದಾಹರಣೆಗೆ 2 ಸಾಲಿನಲ್ಲಿ ಶಿಲಾಬಾಲಕಿಯರು, ಮೇಲ್ಗಡೆ 1, 2ನೇ ಸಾಲಿನಲ್ಲಿ. ನಂತರ 108 ವಿಷ್ಣುವಿನ ವಿವಿಧ ರೂಪಗಳನ್ನ ತೋರಿಸ್ಯಾರೆ. ಈ ಕೆಳಗಡೆ ನೋಡಿ ಇಲ್ಲಿ ಗ್ಯಾಪ್ ಇದೆ. ಇಲ್ಲಿ ಇದೇ ಮಾದರಿ ಬಾಲ್ ಬೇರಿಂಗ್ ಮಾದರಿ ಗ್ಯಾಪು ಈ ಮೇಲೂ ಕೂಡ ಅಳವಡಿಸ್ಯಾರೆ ನೋಡಿ. ಅಂದರೆ ಹಿಂದೆ ಈ ಕಂಬದ ಮಧ್ಯಭಾಗ ನಾವು ಬಲ ಕೊಟ್ಟು ತಿರುಗಿಸಿದ್ರೆ ಇದು ತಿರುಗ್ತಾ ಇತ್ತು. ಇದು ತಿರುಗುಗಂಬ ಅಂತೇಳಿ ಹೇಳ್ತಾರೆ, ರಿವಾಲ್ವಿಂಗ್ ಕಾಲಮ್. ಈಗ ತಿರುಗೋದಿಲ್ಲ, ಕಾರಣ ಹೊರಗಡೆ ಒಂದು ಗೋಪುರ ಇತ್ತು, ಅದು ಶಿಥಿಲವಾಗಿ ಕುಸ್ತು ಬಿದ್ದ ನಂತರ ಮೇಲ್ಗಡೆ ತೊಲೆ ಭಾರ ಏನಿದೆ ಅದು ಕಟ್ಟಾಗಿ ಇದ್ರ ಮೇಲೆ ಕುಸ್ತು ಹೋಗಿದೆ, ಕಂಪ್ರೆಸ್ ಆಗಿದೆ, ಜಾಮ್ ಆಗಿದೆ, ಅದು ರಿಪೇರಿ ಆಗಿಲ್ಲ, ಹಾಗಾಗಿ ತಿರುಗಲ್ಲ. ಮುಂಚೆ ತಿರುಗ್ತಾ ಇತ್ತು. ಇದನ್ನು ತಿರುಗುಗಂಬ ಅಂತ ಕೂಡ ಹೇಳ್ತಾರೆ. ಇಷ್ಟೆಲ್ಲ ಕೆತ್ತನೆ ಮಾಡಿರೋ ಶಿಲ್ಪಿ ಹಿಂಭಾಗದ ಒಂದು ಖಾಲಿ ಜಾಗ ಬಿಟ್ಟಿದ್ದಾರೆ. ಈ ಕಡೆ ಬನ್ನಿ ನೋಡಿ. ಇದು ಹಲವು ಅರ್ಥ ಹೇಳ್ತಾರೆ. ಒಂದು ಅರ್ಥ ಹೇಳ್ತಾರೆ, ಭಗವಂತ ನಿರಾಕಾರ ನಿರ್ಗುಣ, ದೇವರಿಗೆ ನಿರ್ದಿಷ್ಟ ಆಕಾರ ಇಲ್ಲ. ಮತ್ತು ಸರ್ವಾಂತರ್ಯಾಮಿ ಅಂತ ಕೂಡ ಎಲ್ಲೆಲ್ಲೂ ಇದ್ದಾರೆ, ಯಾವುದೇ ರೂಪದಲ್ಲಿ ಬೇಕಾದ್ರೂ ಇರ್ಬೋದು. ಇನ್ಫೈನೈಟ್ ಫಾರ್ಮ್ ಆಫ್ ಗಾಡ್ ವಿಷ್ಣು. ಮತ್ತೊಂದು ಅರ್ಥ ಹೇಳ್ತಾರೆ, ಇಲ್ಲಿ ಹೊಯ್ಸಳ ಕೆತ್ತನೆ ಏನಿದೆ ಅದನ್ನು ಮಿಗಿಲಾಗಿ ಮುಂದೆ ಯಾರು ರಚನೆ ಮಾಡೋರು ಇದ್ದರೆ ಮಾಡಲಿಕ್ಕೆ ಚಾಲೆಂಜ್ ಆಗಿ ಬಿಟ್ಟಿರೋ ಜಾಗ, ಇದು ಚಾಲೆಂಜಿಂಗ್ ಪ್ಲೇಸ್ ಅಂತ ಕೂಡ ಹೇಳ್ತಾರೆ. ಹಾಗೆ ಹಲವು ಅರ್ಥಗಳು ಇಂಟರ್ಪ್ರಿಟೇಷನ್ ಇರುವಂಥದ್ದು. ಇದು ಮುಖ್ಯವಾಗಿರೋ ಕಂಬ. ಮತ್ತೊಂದು ಅವರ ಗಣಿತಶಾಸ್ತ್ರದ ಪರಿಣಿತಿಗೆ ನೋಡಿ, ಇದು ಜಿಯೋಮೆಟ್ರಿಗೆ ಇದು ಕಮಲದ ಹೂ ಥರ ಇದೆ. ಉದಾಹರಣೆಗೆ ನೋಡಿ, ನಾವು ಲೈಟ್ ಬಿಡ್ತಾ ಇರೋದು ಏನಿದೆ ಸ್ಟ್ರೈಟ್ ಬರುತ್ತೆ. ಇದು ಈಕ್ವಲ್ ನಂಬರ್ ಆಫ್ ಆ್ಯಂಗಲ್ ಮತ್ತು ಈಕ್ವಲ್ ನಂಬರ್ ಆಫ್ ಎಡ್ಜಸ್ ಸಮನಾಗಿರುವಂಥದ್ದು ಜಿಯೋಮೆಟ್ರಿ. ಇದನ್ನು ನೋಡಿದ್ರೆ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಸಕ್ಕರೆ ಪಾಕದಲ್ಲಿ ಹಾಕ್ತೀವಲ್ಲ, ಹಾಕಿರೋ ಆಗಿದೆ. ಆದರೆ ಇದೆಲ್ಲ ಹ್ಯಾಂಡ್ ಮೇಡ್, ಇದು ಹಾಕಿರೋದು ಕೈನಲ್ಲೇ ಮಾಡಿದ್ದಾರೆ ನೋಡಿ. ಅದೇ ಮಾದರಿ ಅಂಬ್ರೆಲಾ ಡಿಸೈನ್ ಇದು, ದೇವರ ತಲೆ ಮೇಲೆ ಹಿಡಿತಾರಲ್ಲ ಕೊಡೆ, ಛತ್ರಿ ಮಾದರಿ ಇದೆ. ಈ ಕೆಳಗಡೆ ನೋಡಿ ಆಭರಣಗಳನ್ನ ಜ್ಯುವೆಲರಿ ಶಾಪ್ನಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ, ತೂಗು ಹಾಕಿರ್ತಾರಲ್ಲ ಆಭರಣಗಳು, ತೂಗು ಹಾಕಿರೋ ಆಭರಣಗಳಾಗಿದೆ ನೋಡಿ. ಮತ್ತೊಂದು ಕಂಬ ಇಲ್ಲಿ ನೋಡಿ, ಇದು 64 ಮೂಲೆಗಳು 64 ತುದಿಗಳು ಬರುತ್ತೆ ನೋಡಿ. ಪ್ರಿಸೈಲ್ಸ್ ಆಗಿದೆ, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಎಲ್ಲ ಹ್ಯಾಂಡ್ ಮೇಡ್ ಇದು ನೋಡಿ. ಮತ್ತೊಂದು ಕಂಬ ತೋರಿಸ್ತೇನೆ ನಿಮಗೆ, ಅದು ಮೋಹಿನಿ ಕಂಬ. ಹತ್ತಿರ ಹೋಗೋಣ ಬನ್ನಿ. ಇದು ಅಚಾನಕ್ ಕೈ ಭಿನ್ನ ಆಗಿದೆ. ಯಜ್ಞೋಪವಿತ್ರ ತೋರಿಸ್ಯಾರೆ. ವಿಷ್ಣು ಮೋಹಿನಿ ಸ್ವರೂಪ. ಸಾಮಾನ್ಯ ನಾವು ಹೆಣ್ಣು ಮಕ್ಕಳನ್ನ 4 ವರ್ಗ ಹೇಳ್ತೀವಿ: ಹಸ್ತಿನಿ, ಚಿತ್ತಿನಿ, ಶಂಕಿನಿ, ಪದ್ಮಿನಿ. ಪದ್ಮಿನಿ ಅಂದರೆ ಡಾನ್ಸರ್ಸ್ಗೆ ಯಾವ ರೀತಿ ಅಂಗಸೌಷ್ಠವ ಇರಬೇಕು ತೋರಿಸ್ಯಾರೆ. ಉದಾಹರಣೆಗೆ ಮೇಲಿಂದ ಆಕೆ ಕಾಲು ತುದಿಯವರೆಗೆ ಎಷ್ಟು ಉದ್ದ ಇದೆ ದೇಹ, ಆ ದೇಹದ 7ನೇ 1 ಭಾಗದಷ್ಟು ಮುಖ ಇರಬೇಕು ಅಂತ. ಮುಖದ ಅಳತೆ ಏನಿದೆ 3ನೇ 1 ಭಾಗದಷ್ಟು ಹಣೆ, ಸಮನಾಗಿ ಮೂಗಿನ ತುದಿ, ಸರಿಯಾಗಿ ಗಲ್ಲು. ಹುಬ್ಬು ಕಾಮನ ಬೆಲ್ಲಾಗಿದ್ದರೆ ಕಾಮಾಕ್ಷಿ, ಮೀನಾಕರಲಿ ಕಣ್ಣಿದ್ರೆ ಮೀನಾಕ್ಷಿ. ಮುಖದ ಅಳತೆ ಎಷ್ಟಿದೆ ಅಂದಾಜು ಸೊಂಟ ಕೂಡ ಅಷ್ಟೇ ಬರಬೇಕು. ಸಿಂಹಕ್ಕೆ ಇರುತ್ತೆ, ಸಿಂಹಕಟಿ ಅಂತ. ಅಂದರೆ ಡಾನ್ಸರ್ಸ್ಗೆ ಬಳಸಲಿಕ್ಕೆ ಸಾಧ್ಯ. ಹಾಗೆ ಕಾಲು ಕೂಡ ಅಷ್ಟೇ, ಆ ಪಾದ ಕಾಮನ ಬಿಲ್ ಹಾಗೆ ಇರಬೇಕು. ಕೆಲವರಿಗೆ ಸ್ಟ್ರೈಟ್ ಇರುತ್ತೆ, ಡಾನ್ಸರ್ಸ್ಗೆ ಈ ಮಾದರಿ ಇರಬೇಕು. ಗ್ಯಾಪ್ ಇದೆ ನೋಡಿ, ಕೈ ಬೆರಳುಗಳನ್ನು ನುಸುಳಿಸ್ಬೋದು ಇಲ್ಲಿ. ಮತ್ತೊಂದು ವಿಚಾರ, ಇದು ಸಾಮಾನ್ಯ ಯಾರಿಗೆ ಆಗ್ಬೋದು, ಹೆಣ್ಣು ಮಕ್ಕಳಿಗೆ ಕಾಲಿನ 2ನೇ ಬೆರಳು. ಈ ಬೆರಳು ಏನಿದೆ, ಹೆಬ್ಬೆರಳಿನ ಪಕ್ಕದ ಬೆರಳು ಎಲ್ಲದಕ್ಕಿಂತ ಉದ್ದ ಇದ್ದರೆ ಆಕೆ ಅಂದಗಾತಿಯಾಗಿರ್ತಾರೆ. ಮತ್ತು ಅವರಲ್ಲಿ ಕಮಾಂಡಿಂಗ್ ನೇಚರ್ ಇರುತ್ತೆ. ದಾಂಪತ್ಯದಲ್ಲಿ ಮದುವೆ ಆದ ನಂತರ ತಮ್ಮ ಸಂಸಾರ ನಿಭಾಯಿಸ್ತಾರೆ. ಕಡೆ ಪಕ್ಷ ಅವರ ಪತಿಯನ್ನು ಅವ್ರ ಹತೋಟಿಯಲ್ಲಿ ಇರ್ತಾರೆ. ನಾವು ಅಮ್ಮವ್ರ ಗಂಡ ಅಂತೀವಲ್ಲ, ಆ ಲಕ್ಷಣ ಇಲ್ಲಿ ತೋರಿಸ್ಯಾರ ನೋಡಿ. ಹಾಗೆ ಇಲ್ಲಿ ಕಿರೀಟ ಹೋಲ್ಸ್ ಮಧ್ಯೆ ಗ್ಯಾಪ್ ಇದೆ ನೋಡಿ. ಹಾಗೆ ಇಲ್ಲಿ ಕೈ ಬೆರಳುಗಳು ಕೂಡ ನುಸುಳಿಸ್ಬೋದು ನಾವು. ಇಲ್ಲಿ ಮೋಹಿನಿ, ಪ್ರಭಾವಳಿ, ಇಡೀ ಕಂಬ ಮೇಲಿಂದ ಕೆಳಗಡೆವರೆಗೆ ಒಂದೇ ಒಂದು ಬಂಡೆಯಲ್ಲಿ ಮಾಡ್ಯಾರೆ. ಏಕಶಿಲಾ ಸ್ತಂಭ. ಅಂದಾಜು 4000 kg ತೂಕ ಬರುತ್ತೆ. ಉಳಿದಿರೋದೆಲ್ಲ ಪಂಚಶಿಲಾ ಸ್ತಂಭ. ಒಂದೊಂದು ಕಂಬ ಒಂದೊಂದು ಡಿಸೈನ್ ಮಾಡಿದ್ದಾರೆ. ಹಾಗಾಗಿ ಗುಡಿ ಒಳಭಾಗನ ಅಂತಾರಾಷ್ಟ್ರೀಯ ಆಭರಣ ಪೆಟ್ಟಿಗೆ ಅಂತ ಹೇಳ್ತಾರೆ. ಇದನ್ನು ಫರ್ಗ್ಯೂಸನ್ ಅಂತ ಹೇಳಿ
ಸೌತ್ ಆಫ್ರಿಕಾದಿಂದ 18ನೇ ಶತಮಾನದಲ್ಲಿ ಇತಿಹಾಸ ತಜ್ಞರು ಭೇಟಿ ನೀಡಿದಾಗ ಇಲ್ಲಿ ನೋಡಿ ಸಂತೋಷಗೊಂಡು ಆ ಹೆಸರನ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ಕಡೆಯದಾಗಿ ಸೀಲಿಂಗ್ ನೋಡೋದಿದೆ. ಹೀಗೆ ಬನ್ನಿ ನೋಡಿ, ಬನ್ನಿ ನೋಡಿ, ಇದು ನವರಂಗ ಪೀಠ. ಹಿಂದೆ ರಾಣಿ ಶಾಂತಾಳದೇವಿ ಅವರು ದೇವರಿಗೆ ಸೇರಿಸಲಿಕ್ಕೆ ನಾಟ್ಯ ಮಾಡಿದಂಥ ಸ್ಥಳ ಅಂತ ಹೇಳಿದ್ನಲ್ಲ, ಅದು ಹೀಗೆ ಮೇಲ್ಗಡೆ ಬನ್ನಿ, ಇದೊಂದು ಫೋಕಸ್ ಮಾಡ್ಕೊಳ್ಳಿ. ಇದು ರಾಣಿ ಶಾಂತಾಳದೇವಿ ನಾಟ್ಯದ ಒಂದು ಭಂಗಿ, ಕೆಳಗಡೆ ಅಲ್ಲಿ ಬರೆದಿರೋದು ನಾಟ್ಯ ರಾಣಿ ನೃತ್ಯ ಸರಸ್ವತಿ ರಾಣಿ ಶಾಂತಾಳ ದೇವಿಯ ಪುತಲಿ ಅಂಥೇಳಿ. ಹಾಗೆ ಎರಡನೇ ಸ್ಥಾನದಲ್ಲಿ ಬಳ್ಳಿಗಾವೆಯ ರುವಾರಿ ದಾಸೋಜನ ಪುತ್ರ ಚಾವಣನ ಕೈಯಿಂದ ಬೆರ್ಪಿದ್ದು ಪುತಲಿ. ನಾವು ಶಿವಮೊಗ್ಗ ಜಿಲ್ಲೆ ಬರುತ್ತಲ್ಲ, ಅಲ್ಲಿ ಬಳ್ಳಿಗಾವೆ ಸಾಗರ ತಾಲೂಕು, ಅಲ್ಲಿ ಶಿಲ್ಪಿ ದಾಸೋಜನವ್ರ ಮಗ ಚಾವಣನವ್ರು ಮಾಡಿರೋ ಕಲಾಕೃತಿ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಆಕೆ ಹಣೆ ಮೇಲೆ ನೆತ್ತಿ ಬಟ್ಟೆನೇ ಗೆಜ್ಜೆ ಮಾಡಿದಾರಲ್ಲ, ಆ ಬೆಳಕು ಬಿಡ್ತಿದ್ದೀನಲ್ಲ, ಅಲ್ಲಿ ಬಿಳಿ ಪೇಂಟ್ ವೈನಾಮನಲ್ಲಿ ಪೇಂಟ್ ಮಾಡಿದ್ದಾರೆ. ಆ ಗೆಜ್ಜೆ ಎಷ್ಟು ಸೂಕ್ಷ್ಮ ಅಂದರೆ ಮೇಲೆ ಹತ್ತಿ ಅಲುಗಾಡಿಸಿದ್ರೆ ಶೇಕ್ ಆಗುತ್ತೆ. ಡ್ಯಾನ್ಸರ್ಸ್ ಡ್ಯಾನ್ಸ್ ಮಾಡಿದಾಗ ಆಭರಣಗಳು ತೂಗೋ ಹಾಗೆ ಆ ಸಣ್ಣ ಗೆಜ್ಜೆ ಕೂಡ ಒಂದೇ ಕನ್ನಲ್ಲಿ ಪ್ರತಿಯೊಂದು ಫ್ರೇಮಲ್ಲಿ ಮಾಡಿರೋದು. ಮತ್ತೊಂದು ಈ ಕಡೆ ಬನ್ನಿ, ಇದೊಂದು ಫೋಕಸ್ ತಗೊಳ್ಳಿ ನೋಡಿ, ಇಲ್ಲಿ ಇದೊಂದು ಶಿಲಾಬಾಲಿಕೆ ತಗೊಳ್ಳಿ ನೋಡಿ. ಈ ಕಡೆ ಬನ್ನಿ, ಕೈ ಮೇಲೆ ಒಂದು ಪಕ್ಷಿ ಇದೆ. ಆ ಪಕ್ಷಿ ನೋಡಿ ಮುಂಭಾಗ ಗಿಳಿ ಆಗಿದೆ, ಹಿಂಭಾಗ ನವಿಲಿನ ಪುಕ್ಕ ಇದೆ. ಈ ರೀತಿ ಅರ್ಥೈಸ್ತಾರೆ. ನಾಟ್ಯ ಮಾಡುವಂಥ ಹೆಣ್ಣು ನವಿಲಿನ ರೀತಿ ನೃತ್ಯ ಮಾಡಬೇಕು, ಗಿಳಿ ಹಾಗೆ ಮಾತಾಡಬೇಕು, ಸುಮಧುರ ಭಾಷಣೆ. ಹಾಗೆ ಬಲಗೈನಲ್ಲಿ ಹೂವಿನ ಗೊಂತಲಿದೆ. ಹಾಗೆ ಬಲಗೈನಲ್ಲಿ 2 ಬಳೆ ತೋರಿಸ್ತಾರೆ. ಮುಂದಕ್ಕೆ ಹಾಕಿರೋ ಬಳೆ ಬಹಳ ಸುಲಭವಾಗಿ ಮೇಲೆ ಹತ್ತಿ ಅಲುಗಾಡಿಸಿದ್ರೆ ಅಲುಗಾಡುತ್ತೆ. ಈ ಹೆಣ್ಮಕ್ಳು ಕೈ ಬಳೆ ಹಾಕಿದಾಗ ಲೂಸ್ ಬ್ಯಾಂಗಲ್ಲಿ ತಿರುಗತ್ತಲ್ಲ, ಆಗ ಕಲ್ಲಿನ ಬಳೆ ತಿರುಗೋ ಹಾಗೆ ಮಾಡಿ. ಇದೆಲ್ಲ ಕೂಡ ಅಷ್ಟೇ, ಒಂದೇ ಕನ್ನಲ್ಲಿ ಸಪ್ರೇಟಾಗಿ ಬಳೆನ ಹಾಕಿಲ್ಲ, ಬಳೆ ಕೊರೆದು ಮಧ್ಯದಲ್ಲಿ ಗ್ಯಾಪ್ ಮಾಡಿ. ಮತ್ತೊಂದು ಇದು ಕೇಶ ಶೃಂಗಾರ, ಈಕೆ ಸ್ನಾನ ಆದಂಥ ಜಡೆಯನ್ನು ಹಿಂಡುತ್ತಾ ಇರೋ ಹಾಗಿದ್ದಾಳೆ. ಈಗೆಲ್ಲ ಹೆಣ್ಣುಮಕ್ಕಳು ಸ್ನಾನ ಆದ ನಂತರ ಆಯಿಲ್ ಬಾತ್ ಆದ ನಂತರ ಟವಲ್ನಲ್ಲಿ ಜಡೆ ಹಿಂಡುತ್ತಾರಲ್ಲ, ಆ ನೀರಿನ ಹನಿಗಳು ಕೆಳಗಡೆ ಶೇಖರಣೆ ಆಗಿದೆ ನೋಡಿ. ಇಲ್ಲಿ ಆ ನಿಂತಿರೋ ಭಂಗಿ ವಿಶಿಷ್ಟವಾಗಿದೆ. ಅಲ್ಲಿ ನೋಡಿ, ಆ ಕಾಲುಬಳೆ ನಡುವೆ ಗ್ಯಾಪ್ ಇದೆ. ಅಲ್ಲಿ ಇಲ್ಲೂ ಕೂಡ ಶಿಲ್ಪಿ ಹೆಸರನ್ನ ಬರೆದಿರೋದು. ಮತ್ತೊಂದು ಕಡೆಯದಾಗಿರೋ ಶಿಲಾಬಾಲಿಕೆಯಲ್ಲಿ ನೋಡಿ, ಇಲ್ಲಿ ಇದು ಅಪ್ಸರ, ಕೈ ತುಂಬ ಬಳೆ, ತಲೆ ಮೇಲೆ ಉದ್ದನೆ ವಿಷ್ಣು ಕಿರೀಟ, ಹಿಂಭಾಗದಲ್ಲಿ ಚಕ್ರಾಕಾರದ ತುರುಬು, ಹಿಂದೆ ಪರದೆ ತೋರಿಸ್ತಾರೆ, ಗೌನ್ ಇದೆ, ಕೆಳಗಡೆ ಮ್ಯೂಸಿಷಿಯನ್ಸ್ನ ತೋರಿಸ್ತಾರೆ, ಅಕ್ಕಪಕ್ಕ ಅದೇ ನೋಡ್ತಾರೆ. ಹಾಗೆ ಮತ್ತೆ ನೋಡಿ ಈ ಕಡೆ ಬನ್ನಿ, ಸೈಡಲ್ಲಿದೆ ಈ ಮೇಲ್ಭಾಗ ಇದೆಯಲ್ಲ, ಇದು ಭುವನೇಶ್ವರ ಅಂತ. ಈ ಥರ ಮೇಲ್ಛಾವಣಿ ಏನಿದೆ, ಇಡೀ ಭಾರತದಲ್ಲಿ 2 ಭಾಗದಲ್ಲಿ ಇಷ್ಟು ಕುಸುರಿ ಕೆತ್ತನೆ ತುಂಬಿರೋದು. ಒಂದು ಬೇಲೂರು ದೇವಾಲಯ, ಮತ್ತೊಂದು ರಾಜಸ್ಥಾನ್ ಹತ್ರ ಮೌಂಟ್ ಅಬು ದಿಲ್ವಾಲ ಟೆಂಪಲ್ ಏನಿದೆ ಅಲ್ಲಿ ಅಮೃತಶಿಲೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ಬಳಪದ ಕಲ್ಲಲ್ಲೇ ಮಾಡಿರೋದು. ಉದಾಹರಣೆಗೆ ಮಧ್ಯದಲ್ಲಿ ಒಂದು ಕಂಬ ಇದೆ ನೋಡಿ, ಅದು ನೋಡಲಿಕ್ಕೆ ಶಿವನ ಲಿಂಗದ ಆಗಿದೆ. ಆ ಕೆಳಗಡೆ ನರಸಿಂಹಸ್ವಾಮಿ ತೋರಿಸ್ತಾರೆ, ವಿಷ್ಣುವಿನ 4ನೇ ಅವತಾರ. ಹಾಗೆ ನೀವು ಸೈಡಲ್ಲಿ ನೋಡಿದ್ರೆ ಅದು ಒಳಗಡೆ ಟೊಳ್ಳಾಗಿದೆ, ಮಧ್ಯದಲ್ಲಿ ಒಂದು ತಾವರೆ ಹೂವಿಟ್ಟಿರೋ ಹಾಗೆ ಭಾಸವಾಗ್ತಿದೆ ನೋಡಿ. ಅದು ಬ್ರಹ್ಮನ ಸಂಕೇತ. ಸೃಷ್ಟಿ ಸ್ಥಿತಿ ಲಯ ತ್ರಿಮೂರ್ತಿಗಳು ಒಂದೇ ಸ್ಥಳದಲ್ಲಿರೋದು. ಆ ಬ್ರಹ್ಮ ವಿಷ್ಣು ಶಿವ 3 ಒಂದೇ ಇರುವಂಥ ಸ್ಥಳನ ನಾವು ಭುವನೇಶ್ವರ ಅಂತ ಹೇಳ್ತೀವಿ. ಉದಾಹರಣೆಗೆ ಇಲ್ಲಿ ಸುತ್ತ ಗೋಲಾಕಾರ ಇದೆ, ಅಂದಾಜು 50 ಸಿ ಆಕಾರದ ಕಲ್ಲಿಂದ ಒಂದ್ರ ಮೇಲೆ ರಚನೆ ಮಾಡಿ ಜೋಡಿಸಿರೋದು. ಲಾಸ್ಟಿಗೆ ಇಲ್ಲಿ ಕಂಬ ಫಿಟ್ ಮಾಡ್ಯಾರ. ಇದು ಲಾಕ್ ಆ್ಯಂಡ್ ಕೀ ಸಿಸ್ಟಮ್ನಲ್ಲಿ. ಉದಾಹರಣೆಗೆ ಮಧ್ಯ ಕಂಬ ಏನಿದೆ ಅದನ್ನು ನಾವು ತಿರುಗಿಸ್ಬಿಟ್ಟು ಓಪನ್ ಮಾಡಿದ್ರೆ ಮೇಲ್ಗಡೆ ಅನ್ಲಾಕ್ ಆಗುತ್ತೆ, ಮೇಲಿಂದ ಕೆಳಗಿಳಿಸ್ಬೋದು, ಕೆಳಗಿಳಿಸಿ ಮತ್ತು ಕೆಳಗಿಂದ ರೀಸೆಟ್ ಮಾಡ್ಬೋದು. ಸರ್ಕಾರದವರು ಇದನ್ನು 2 ಸಲ ಇದನ್ನು ರೆಸ್ಟೋರ್ ಮಾಡಿದ್ದಾರೆ, ಕೂಡಿಸ್ಯಾರೆ ಕೆಳಗಿಂದ ಇಳಿಸಿ. ಇಲ್ಲಿ ಲಾಸ್ಟಿಗೆ ಬರುವಂಥ ಸರ್ಕಲ್ ಏನಿದೆ ಆ ಸುತ್ತಳತೆ ನಾವು ಕೆಳಗೆ ನಿಂತಿರೋ ಸ್ಥಳ ನವರಂಗಕ್ಕೆ ಸಮನಾಗಿದೆ. ಅಂದರೆ ಅಗೇನ್ ಜಾಮೆಟ್ರಿಕಲಿ ಪರ್ಫೆಕ್ಟ್ ಆಗಿರೋದು, ಸಮನಾದ ಸರ್ಕಲ್ನ ಮೇಲೆ ಕೆಳಗೆ ಮಾಡಿ ತೋರಿಸ್ಯಾರ. ಹಾಗೆ ಮತ್ತೆ ನಾವೀಗ ಕೊನೆಯದಾಗಿ ಒಂದು ಹೊರಗಡೆ ಒಂದು ಕಂಬ ಇದೆ, ಹಾಗೆ ನಿಲ್ಲಿಸಿರೋ ಆ ಕಂಬ ಹೋಗಿ ನೋಡೋಣಂತೆ. ಈ ಕಡೆ ಅದಾದ ನಂತರ ನೀವು ಆಮೇಲೆ ಒಳಗಡೆ ಬೇಕಾದ್ರೆ ದರ್ಶನ ಮಾಡ್ಕೊಳ್ಳಿ, ಬಂದು ಅದು ತೆಗಿಲಿಕ್ಕೆ ಅವಕಾಶ ಇಲ್ಲ. ಅದು ಈ ಕಡೆ ಬನ್ನಿ ನೋಡಿ, ಇದು ಮರದಲ್ಲಿ ಮಾಡಿರೋದು ಅನಂತ ಶಯನ ವಿಷ್ಣು ವಾಹನ. ಇದು ಮೇಲ್ಗಡೆ ಹಿತ್ತಾಳೆ ಪ್ಲೇಟಿಂಗ್ ಇದೆ. ಇದನ್ನು ಮೈಸೂರು ಮಹಾರಾಜರು ಕಾಣಿಕೆಯಾಗಿ ಕೊಟ್ಟಿರೋದು. ಇಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ರಥೋತ್ಸವ ನಡೆಯುತ್ತೆ. ಯುಗಾದಿ ಹಬ್ಬದ ದಿವಸದಿಂದ 15 ದಿವಸ ವಿಶೇಷ ಕಾರ್ಯಕ್ರಮ. ಹೊರಗಡೆ ಕೆಲವು ವಾಹನಗಳಿದೆ, ಆನೆ, ಕುದುರೆ, ಹಂಸ ಎಲ್ಲ, ಅವೆಲ್ಲ ಮೈಸೂರು ಮಹಾರಾಜರೇ ಕೊಟ್ಟಿರೋದು.
ಉತ್ಸವಾದಿಗಳಿಗೆ ಬಳಸ್ತಾರೆ. ಒಳಗಡೆ ಉತ್ಸವ ಮೂರ್ತಿ ಏನಿದೆ ಅದನ್ನು ಕೂಡಿಸಿ ಹೊರಗಡೆ ಮೆರವಣಿಗೆ ಮಾಡ್ತಾರೆ. ಹೊರಭಾಗದಲ್ಲಿ ಒಂದು ಮರದ ರಥ ಇದೆ. 2 ದಿವಸ ಕಾರ್ಯಕ್ರಮ, ಒಂದು ದಿವಸ ಒಂದು ಮೂಲೆಯಲ್ಲಿ, ಉಳಿದ ದಿವಸ 3 ಮೂಲೆ ಕಂಪ್ಲೀಟ್ ಆಗುತ್ತೆ. 2 ದಿವಸ ಬ್ರಹ್ಮರಥೋತ್ಸವ ಕೂಡ ಆಗುತ್ತೆ. ಆ ಸಂದರ್ಭದಲ್ಲೆಲ್ಲ ಬಳಸೋವಂಥದ್ದು. ಈಗ ಬನ್ನಿ ಹೊರಗಡೆ ಹೋಗಿ ಕಂಬ ನೋಡೋಣ. ಅಪ್ಲೋಡ್ ಮಾಡಿಬಿಡ್ತೀರ. ಎಲ್ಲಿ ಹೋಗಿ ನೋಡಿ. ಈಗ ನಾವು ಕಂಬ ನೋಡ್ತಾ ಇದ್ದೀವಿ. ಇಲ್ಲಿ ಕೆತ್ತನೆಗಳು ಏನಿದೆ ಹೊಯ್ಸಳ ಕಾಲದಲ್ಲಿ ಆಗಿರೋದೆಲ್ಲ ಬಳಪದ ಕಲ್ಲಲ್ಲಾದರೆ ಇದು ಗಡುಸಾದ ಶಿಲೆ, ಇದು ಹಾರ್ಡ್ ಸ್ಟೋನ್. ಇದು ಅಂದಾಜು 36 ಅಡಿ ಹೈಟ್ ಇದೆ, 20,000 kg ತೂಕ ಬರುತ್ತೆ. ಇದನ್ನು 17ನೇ ಶತಮಾನದಲ್ಲಿ ಬೈಚಪ್ಪ ನಾಯಕ ಅಂತ ಪಾಳೆಗಾರ ಆಳ್ವಿಕೆ ಇದ್ದಾಗ ಇದು ತಂದು ಇಲ್ಲಿ ಮೇಲೆ ಕೂಡಿಸಿದ್ದಾರೆ. ಕೆಳಗೆ ಸಿಮೆಂಟು ಗಾರೆ ಯಾವುದೂ ಹಾಕಿಲ್ಲ. ಮಧ್ಯದಲ್ಲಿ ರಂಧ್ರ ಕೂಡ ಕಾಣಿಸ್ತಾ ಇದೆ, ಹೋಲಿದೆ. ಮತ್ತು ಇದೇನಾಗಿದೆ ಅಂದಾಜು ಇದು ಭಾರ ಒಂದು ಕಡೆಗೆ ವಾಲಿರೋದ್ರಿಂದ ಇದು ಸ್ವಲ್ಪ ಓರೆ ಆಗಿದೆ, ಸ್ಟ್ರೈಟ್ ಇಲ್ಲ. ಹಾಗಾಗಿ ಮೂಲೆ ಕುಳಿತಿದೆ, ಒಂದು ಮೂಲೆ ಮೇಲೆ ಎದ್ದಿರೋದು. ಇದನ್ನು ಈ ಕೋನದಿಂದ ನೋಡ್ತೀವಿ. ಹೀಗೆ ಬನ್ನಿ, ಕ್ಲಿಯರ್ ಗ್ಯಾಪ್ ನೋಡ್ಬೋದು ನೀವು. ಹಿಂದೆ ನಾವೆಲ್ಲ ಕರ್ಚೀಫ್ ಹಾಕಿ ಎಲ್ಲ ತೋರಿಸ್ತಾ ಇದ್ವಲ್ಲಿ. ಈಗೆಲ್ಲ ಮೇಲೆಡೆ ಹತ್ತಲಿಕ್ಕೆಲ್ಲ ಅವಕಾಶ ಇಲ್ಲ. 3 ಮೂಲೆ ಕುಳಿತು ಒಂದು ಮೂಲೆ ಮೇಲೆ ಎದ್ದಿರೋದು. ಮುಂಚೆ ಎಲ್ಲ ಇಲ್ಲಿ ಸಾರ್ವೆ ಕಟ್ಕೊಂಡು ಹೋಗಿ ಮೇಲೆ ಆಯಿಲ್ ಹಾಕಿ ದೀಪ ಹಚ್ಚೋರು, ವಿಜಯದ ಸಂಕೇತ, ಗ್ರಾವಿಟಿ ಕಾಲಮ್ ಮತ್ತು ವಿಕ್ಟ್ರಿ ಲ್ಯಾಂಪ್ ಪೋಲ್ ಅಂತ ಹೇಳ್ತೀವಿ. ಈಗ ಅದು ಕೂಡ ಸ್ಟಾಪ್ ಮಾಡಿದ್ದಾರೆ. ಇದು ಸಿಂಪಲ್ ಸೈನ್ಸ್. ನಾವು ಹೇಗೆ ಭೂಮಿ ಮೇಲೆ ಸ್ವಂತ ಭಾರದಿಂದ ಗುರುತ್ವಾಕರ್ಷಣ ಆಧಾರದಿಂದ ನಿಂತಿದ್ದೀವಿ, ಹಾಗೆ ಇದು ಕೂಡ ಅಂದಾಜು 400 ವರ್ಷದಿಂದ ನಿಂತಿರೋದು. ಇದು ಯಾವುದೇ ಗಾಳಿ ಮಳೆ ಯಾವುದು ಜಗ್ಗಿಲ್ಲ. ಕಾರಣ ನಾವು ಭೂಮಟ್ಟ ಏನಿದೆ, ಭೂಪ್ರದೇಶ ಸಮುದ್ರ ಮಟ್ಟದಿಂದ ಅಂದಾಜು 1000 ಮೀಟರ್ ಹೈಟಲ್ಲಿದ್ದೀವಿ ನಾವು ಅರೇಬಿಯನ್ ಸೀಯಿಂದ. ಹಾಗಾಗಿ ಇಲ್ಲಿ ಭೂಕಂಪ ಭೂಕುಸಿತ ಸಾಧ್ಯತೆ ಕಡಿಮೆ. ಹಾಗೆ ಒಂದು ವೇಳೆ ಜಾಸ್ತಿ ಲಾರ್ಜ್ ಸ್ಕೇಲಲ್ಲಿ ಆದರೆ, ಸಾಂದ್ರತೆಯಲ್ಲಿ ಆದರೆ ಆಟೋಮೆಟಿಕಲಿ ಬಿದ್ದೋಗ್ಬಿಡೋದು. ಅದ್ರ ಗುರುತ್ವಾಕರ್ಷಣ ಸ್ತಂಭ ಅಂತ ಹೇಳ್ತೀವಿ. ಇನ್ನು ಈ ಕಡೆ ಚಿಕ್ಕ ಚಿಕ್ಕ ರೂಮ್ಗಳಿದೆ ಅಲ್ಲಿ, ಅವೆಲ್ಲ ಮೈಸೂರು ಮಹಾರಾಜರು ಈಚೆ ಕಟ್ಸಿರೋದು. ಒಳಗಡೆ ರಾಮಾನುಜಾಚಾರ್ಯರು ಅವರ 12 ಆಳವರ ಗುಡಿಗಳಿದೆ, ಯೋಗ ನರಸಿಂಹ ಮತ್ತು ಲಾಸ್ಟು ಬೆಣ್ಣೆ ಕೃಷ್ಣ, ಕಡೆಯಲ್ಲಿ ಆಂಜನೇಯ ಗುಡಿ ಇದೆ. ಇಲ್ಲಿ ಬೆಳಗ್ಗೆ ಸಂಜೆ ಸುತ್ತಲೂ ಗುಡಿ ಪೂಜೆ ಆದಾಗ ಓಪನ್ ಮಾಡ್ತಾರೆ, ಪೂಜೆ ಆದ ನಂತರ ಅದನ್ನು ಕ್ಲೋಸ್ ಮಾಡ್ತಾರೆ. ಮತ್ತು ಅದು ಪಾಕಶಾಲೆಯಲ್ಲಿ ಕೊನೆಯಲ್ಲಿರೋದು. ಇದು ವಾಹನ ಮಂಟಪ, ಆನೆ ಕುದುರೆ ಹಂಸ ಎಲ್ಲ ಮೈಸೂರು ಮಹಾರಾಜರು ಕಾಣಿಕೆ ಕೊಟ್ಟಿರೋದು. ಇನ್ನು ಮುಖ್ಯ ದೇವಸ್ಥಾನ ಕಟ್ಟಲಿಕ್ಕೆ ಮೊದಲು ಇದು ಮಾದರಿಯಾಗಿ ಕಟ್ಟಿದ್ದಾರೆ, ಮಾದರಿ ದೇವಾಲಯ ಇದು. ನಾವು ಇದನ್ನು ಕೆತ್ತನೆಗಳು ಯಾವುದೂ ಜಾಸ್ತಿ ಇಲ್ಲ, ನಾವು ಮಾಡಲ್ ಹೇಗೆ ಮಾಡ್ತೀವಿ ಹಾಗೆ ಮನೆ ಕಟ್ಟಲಿಕ್ಕೆ ಪ್ಲ್ಯಾನು ಮತ್ತು ಎಲಿವೇಟ್ ಮಾಡಿ. ಇನ್ನು ಕಡೆಯದಾಗಿ ಅದು ಲಕ್ಷ್ಮೀ ಗುಡಿ ಇದೆ, ಅಲ್ಲಿ ನೋಡೋವಂಥ ಕುಸುರಿ ಕೆತ್ತನೆಗಳು ಯಾವುದೂ ಬರೋದಿಲ್ಲ. ಅಲ್ಲಿ ಹೋಗಿ ದರ್ಶನ ಮಾಡೋದಷ್ಟೇ, ನೀವು ದರ್ಶನ ಮಾಡ್ಬೋದು. ಇನ್ನು ಕೊನೆಯದಾಗಿ ಈ ಕಡೆ ಒಂದು ಈಶಾನ್ಯ ಮೂಲೆಯಲ್ಲಿ ಒಂದು ಕೊಳ ಇದೆ. ಇದು ನಾವು ಈಗೆಲ್ಲ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ವಾಸುದೇವ ತೀರ್ಥ ಕೊಳ ಪುಷ್ಕರಣಿ ಅಂತ, ಗಲೀಜು ವಾಟ್ರ್ ಇದೆ ಅಲ್ಲಿ, ಗ್ರೀನ್ ಕಲರ್ ವಾಟ್ರ್ ಇದೆ. ಒಳಗಡೆ ಮೀನು ಮತ್ತು ಆಮೆಗಳಿರುವಂಥದ್ದು. ಕೆಲವು ಮುಂಚೆ ದೇವರು ಅಭಿಷೇಕಕ್ಕೆಲ್ಲ ಬಳಸೋರು, ತದನಂತರ ಭಕ್ತಾದಿಗಳು ಕೈಕಾಲು ತೊಳೆದು ಹೋಗೋ ವ್ಯವಸ್ಥೆ ಇತ್ತು. ಕೆಲವಲ್ಲಿ ಡೆತ್ಸ್ ಆಗಿದೆ, ಆಕ್ಸಿಡೆಂಟ್ಸ್ಗಳು ಬಹಳ ಹಿಂದಾಗಿರೋದ್ರಿಂದ ಯಾರನ್ನೂ ಅವಕಾಶ ಬರ್ತಿಲ್ಲ ಒಳಗೆ. ಹೀಗೆ ಇದು ಬೇಲೂರು ಮತ್ತು ಹಳೆಬೀಡು ದೇವಸ್ಥಾನ ಏನಿದೆ ಅಂದ ಹೇಳಿದೆ 10,000 ವಿಗ್ರಹ ಅಂತ. ಕಲಾಸಾಗರ ನಾವು ನೋಡ್ತಾ ಹೋದರೆ ದಿನಗಟ್ಟಲೆ ನೋಡೋ ವಿಚಾರ. ಇದುವರೆಗೂ ನಾನು ಹೇಳಿದ್ದೀನಿ ಹೈಲೈಟ್ಸ್, ಮುಖ್ಯವಾಗಿರುವಂಥ ವಿಚಾರನ ಹೇಳಿದ್ದೀನಿ. ಸೊ ಇಷ್ಟು ಹೇಳಿ ನನ್ನ ಸರ್ವಿಸ್ ಏನಿದೆ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.